ವಿದ್ಯಾರ್ಥಿಗಳೇ, ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆನ್ಲೈನ್ ಮೂಲಕ ಒದಗಿಸಲಾಗುತ್ತಿರುವ ಕೆಎಎಸ್ ಕ್ಲಾಸ್ಗಳು ಸಂಪೂರ್ಣವಾಗಿ ಉಚಿತವಾಗಿರುವುದು ನಿಮಗೆಲ್ಲ ತಿಳಿದ ಸಂಗತಿ. ಆದರೆ ನಮ್ಮ ಉಚಿತ ಸೇವೆಯ ಖ್ಯಾತಿಯನ್ನ ಈಗಾಗಲೇ ಕೆಲವರು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದು, ನಕಲಿ ಯೂಟ್ಯೂಬ್ ಚಾನೆಲ್ ಹಾಗೂ ಟೆಲಿಗ್ರಾಮ್ ನಲ್ಲಿ ನಕಲಿ ಚಾನೆಲ್ಗಳನ್ನ ಸೃಷ್ಟಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ನೋಟ್ಸ್ಗಳಿಗಾಗಿ ಹಣದ ಬೇಡಿಕೆ ಇಡುತ್ತಿರುವುದು ಕಂಡು ಬರ್ತಿದೆ. ಸ್ಪರ್ಧಾರ್ಥಿಗಳೇ, ನಾವು ಒದಗಿಸುತ್ತಿರುವ ಎಲ್ಲಾ ಕ್ಲಾಸ್ ಹಾಗೂ ನೋಟ್ಸ್ಗಳು ಸಂಪೂರ್ಣವಾಗಿ ಉಚಿತವಾಗಿದ್ದು, ಯಾರು ಸಹ ಯಾರಿಗೂ ಹಣ ನೀಡಬಾರದು ಅಂತ ಹೇಳಿ ಈ ಮೂಲಕ ವಿನಂತಿಸಿಕೊಳ್ತಿದ್ದೇವೆ. ನಮ್ಮ ಉಚಿತ ತರಗತಿಗಳನ್ನ ಸಂತೋಷ್ ಲಾಡ್ ಫೌಂಡೇಶನ್ ಅಧಿಕೃತ ಆಪ್ ಮೂಲಕವೇ ವೀಕ್ಷಿಸಿ ಲಾಭ ಪಡೆಯುವುದರೊಂದಿಗೆ ಇಂತಹ ವಂಚನೆಗಳಿಂದ ಸುರಕ್ಷಿತವಾಗಿರಿ. ಎಂದೇ ನಿಮ್ಮವ ಆನಂದ್ ಕಲಾ, ಸಂತೋಷ್ ಲಾಡ್ ಫೌಂಡೇಶನ್. ನಮಸ್ತೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಕಳೆದ ತರಗತಿಯಲ್ಲಿ ಏನಂತಂದ್ರೆ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ನೋಡ್ತಿದ್ದೀವಿ. ಅನಿವಾರ್ಯ ಕಾರಣದಿಂದ ಒಂದು 8 ದಿನ ಏನಂತಂದ್ರೆ ಕ್ಲಾಸ್ ತೊಗೊಳಕ್ಕಾಗಲಿಲ್ಲ. ಓಕೆ, ಇನ್ಮೇಲೆ ಏನಂತಂದ್ರೆ ಕಂಟಿನ್ಯೂ 3 ಡೇಸ್ ಕ್ಲಾಸ್ ಇರುತ್ತೆ. ಮಾರ್ನಿಂಗ್ 8ರಿಂದ 9, 8 to 9 ಇರುತ್ತೆ. ಓಕೆ, ಇರಲಿ. ನೋಡಿ, ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ ಏನಂತಂದ್ರೆ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಹೇಳಿದ್ದೀವಿ. ಬ್ಯಾಂಕಿಂಗ್ ವ್ಯವಸ್ಥೆ, ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ಬಗ್ಗೆ ಏನಂತಂದ್ರೆ ನಿಮ್ಗೆ ನಾನು ಹೇಳ್ಕೊತ ಹೋಗಿದೆ. ಜಸ್ಟ್ ಏನಂತಂದ್ರೆ ರಿವಿಷನ್ ಮಾಡ್ಕೋತಾನೆ ಏನಂತಂದ್ರೆ ಮುಂದೆ ಏನಂತಂದ್ರೆ ಕಂಟಿನ್ಯೂ ಮಾಡ್ತೀನಿ. ಹಾಗಾದ್ರೆ ಬ್ಯಾಂಕ್ ಅಂತಂದ್ರೆ ಏನು ಅಂತೇಳಿ ಹೇಳಿದೆ ನಾನು ನಿಮಗೆ. ಬ್ಯಾಂಕ್ ಅಂತಂದ್ರೆ ಗ್ರಾಹಕರಿಂದ ಠೇವಣಿಗಳನ್ನು ಸ್ವೀಕರಿಸಿಕೊಂಡು ಅವಶ್ಯಕವುಳ್ಳ ಜನರಿಗೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದನ್ನು ಏನಂತ ಕರೀತಾರೆ, ಬ್ಯಾಂಕ್ ಅಂತ ಕರೀತಾರೆ ಅಂತೇಳಿ ಹೇಳಿದೆ. ಓಕೆ, ಬ್ಯಾಂಕುಗಳು ಗ್ರಾಹಕರಿಂದ ಏನು ಠೇವಣಿಗಳನ್ನು ಸ್ವೀಕರಿಸ್ಕೊಳ್ತಿತ್ತಲ್ಲ ಅದನ್ನು ಏನಂತ ಕರಿತೀವಿ, ಬ್ಯಾಂಕಿನ ಲಯಬಿಲಿಟಿ ಆಗಿರುತ್ತೆ. ಅದು ಲಯಬಿಲಿಟಿ ಅಂತಂದ್ರೆ ಹೊಣೆಗಾರಿಕೆ ಆಗಿರುತ್ತೆ ಬ್ಯಾಂಕಿನಿಂದ. ಓಕೆ, ಠೇವಣಿಗಳನ್ನು ಸ್ವೀಕರಿಸಿಕೊಂಡು ಅವಶ್ಯಕವುಳ್ಳ ಜನರಿಗೆ ಏನು ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತೆ ಅಲ್ಲ, ಬ್ಯಾಂಕುಗಳು ಏನು ಗ್ರಾಹಕರಿಗೆ ಸಾಲ ಕೊಡುತ್ತೆ ಅಲ್ಲ, ಅದು ಬ್ಯಾಂಕಿನ ಏನಾಗಿರುತ್ತೆ, ಅಸೆಟ್ ಆಗಿರುತ್ತೆ. ಅಸೆಟ್ ಅಂತಂದ್ರೆ ಆಸ್ತಿ ಆಗಿರುತ್ತದೆ ಅಂಥೇಳಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ. ನೆಕ್ಸ್ಟ್ ಏನಂತಂದ್ರೆ ಬ್ಯಾಂಕ್ ಎಂಬುದು ಏನಂತಂದ್ರೆ ಅಸ್ತಿತ್ವಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ನಮ್ಮ ಇಂಡಿಯಾ ಒಳಗೆ ಏನಂತಂದ್ರೆ ಭಾರತದಲ್ಲಿ ಏನಂತಂದ್ರೆ ಹಣದ ಲೇವಾದೇವಿಗಾರರು ಅಂತಂದ್ರೆ ಲೇವ ಅಂದ್ರೆ ತೆಗೆದುಕೊಳ್ಳುವವರು, ದೇವ ಅಂತಂದ್ರೆ ಕೊಡುವವರು ಅಂತೇಳಿ ಅರ್ಥ ಕೊಡುತ್ತೆ. ಹಣದ ಲೇವಾದೇವಿಗಾರರು ಬ್ಯಾಂಕಿನ ಕಾರ್ಯಗಳನ್ನು ನಿರ್ವಹಿಸ್ತಿದ್ರು ಅಂತಂದ್ರೆ ಬ್ಯಾಂಕಿನ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಿದ್ರು ಅವರು. ನೆಕ್ಸ್ಟ್ ಇದಾದ ನಂತರ ಬ್ಯಾಂಕು ಪದದ ಅರ್ಥ ಏನಿದೆ ರೀ, ಯಾವ ಭಾಷೆಯಿಂದ ಬ್ಯಾಂಕು ಅನ್ನೋದು ಹುಟ್ಟುಕೊಂಡಿತು? ಹಾಗಾದ್ರೆ ಬ್ಯಾಂಕು ಎಂಬ ಪದವು ಇಟಲಿ ಭಾಷೆಯ ಬ್ಯಾಂಕೋ ಎಂಬ ಪದದಿಂದ ಹುಟ್ಟಿಕೊಂಡಿತ್ತು. ಇದರ ಅರ್ಥ ಏನ್ರಿ ಅಪ್ಪ ಅಂತ ಕೇಳಿದ್ರೆ ಬ್ಯಾಂಕು ಅಥವಾ ಅಡ್ಡಣಿಗೆ. ಅಡ್ಡಣಿಗೆ ಅಂತಂದ್ರೆ ಏನ್ರಿ ಸರ? ಅಡ್ಡಣಿಗೆ ಅಂದ್ರೆ ಯಾವುದಕ್ಕೆ ಕರೀತಾರೆ ಅಡ್ಡಣಿಗೆ ಅಂತಂದ್ರೆ ಹಣಕಾಸಿನ ವ್ಯವಹಾರಗಳನ್ನು ನಡೆಸುವ ಒಂದು ಮೇಜು, ಒಂದು ಟೇಬಲ್ ಅಂತೇಳಿ ಕರಿತೀವಿ. ಟೇಬಲಿನ ಮೇಲೆ ಏನಂತಂದ್ರೆ ಹಣಕಾಸಿನ ವ್ಯವಹಾರಗಳನ್ನು ನಡೆಸುವುದು ಎಂದರ್ಥ ಅಂತೇಳಿ ಅರ್ಥ ಕೊಡುತ್ತೆ. ನೆಕ್ಸ್ಟ್ ಏನಂತಂದ್ರೆ ಅಡ್ಡಣಿಗೆ ಅಂತಂದ್ರೆ ಹಣದ ವ್ಯವಹಾರಗಳನ್ನು ನಡೆಸುವ ಮೇಜು ಎಂದರ್ಥ. ಓಕೆ, ಇದಾದ ನಂತರ ಪ್ರಪಂಚದಲ್ಲೇ ಪ್ರಪಂಚದಲ್ಲೇ ಬೇರೆ ಬೇರೆ ದೇಶಗಳಿಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡರ್ನ್ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿ, ಆಧುನಿಕ ರೀತಿಯ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿ ಇಟಲಿ ದೇಶಕ್ಕೆ ಸಲ್ಲುತ್ತೆ. ಓಕೆ, ಇಟಲಿ ದೇಶ 1472ರಲ್ಲಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ರೀತಿಯ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿತ್ತು ಇಟಲಿ ದೇಶ. ಅಷ್ಟೇ ಅಲ್ಲದೆ ಇದು ಕೇವಲ ತನ್ನ ದೇಶದಲ್ಲಿ ಮಾತ್ರ ಆಧುನಿಕ ಬ್ಯಾಂಕುಗಳನ್ನು ಸ್ಥಾಪನೆ ಮಾಡಿಕೊಂಡಿತ್ತು. ಪರ್ಟಿಕ್ಯುಲರ್ ಆಗಿ ಒಂದು ಬ್ಯಾಂಕ್ ಬರಂಗಿಲ್ಲ, ಇಲ್ಲಿ ಬಹಳಷ್ಟು ಮಾಡರ್ನ್ ಬ್ಯಾಂಕುಗಳು ಸ್ಥಾಪನೆ ಆಗ್ತವೆ. ನೆಕ್ಸ್ಟ್ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ, ಪ್ರಪಂಚದ ನಾನಾ ಬೇರೆ ಬೇರೆ ಥರದ ದೇಶಗಳಲ್ಲಿ ಮಾಡರ್ನ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿ ಯಾವ ದೇಶಕ್ಕೆ ಸಲ್ಲುತ್ತೆ ಅಂತಂದ್ರೆ ಇಂಗ್ಲೆಂಡಿಗೆ ಸಲ್ಲುತ್ತೆ, ಬ್ರಿಟಿಷರಿಗೆ. ಯಾಕಂತಂದ್ರೆ ಬ್ರಿಟಿಷರು ಸುಮಾರು 54ಕ್ಕಿಂತ ಹೆಚ್ಚು ದೇಶಗಳಲ್ಲಿ, ಮೋರ್ ದೆನ್ 54 ಕಂಟ್ರೀಸಲ್ಲಿ ಏನಂತಂದ್ರೆ ತಮ್ಮ ವಸಾಹತನ್ನು ಸ್ಥಾಪನೆ ಮಾಡಿದರು. ಅಂದ್ರೆ ಬ್ರಿಟಿಷರು ಆಳ್ವಿಕೆಗೆ ಒಳಪಡುವಂಥ ಕಂಟ್ರೀಸ್ ಎಷ್ಟಿದಾವ್ರಿ? 54 ಇದಾವ್ರಿ. ಅಂಥ ದೇಶಗಳನ್ನು ಏನಂತ ಕರೀತಾರೆ? ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಕರೀತಾರೆ.
ಬ್ರಿಟಿಷರ ಆಳ್ವಿಕೆಗೆ ಯಾವ ದೇಶಗಳು ಒಳಪಡ್ತಾವಲ್ಲ ಅಂಥ ದೇಶಗಳನ್ನು ಏನಂತ ಕರೀತಾರೆ, ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಕರೀತಾರೆ. ಅದರಲ್ಲಿ ನಮ್ಮ ಭಾರತ ಸಹ ಏನಂತಂದ್ರೆ ಕಾಮನ್ವೆಲ್ತ್ ಕಂಟ್ರಿ ಆಗಿದೆ. ಇನ್ನು ನಾನ್ ಕಾಮನ್ವೆಲ್ತ್ ಕಂಟ್ರೀಸ್ ಅಂತಾರೆ ಬ್ರಿಟಿಷರ ಆಳ್ವಿಕೆಗೆ ಯಾವ ದೇಶಗಳು ಒಳಪಡಂಗಿಲ್ಲಲ್ಲ ಅಂಥ ದೇಶಗಳನ್ನು ಏನಂತ ಕರೀತಾರೆ, ನಾನ್ ಕಾಮನ್ವೆಲ್ತ್ ಕಂಟ್ರೀಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಅದೇ ಥರ ಭಾರತ ದೇಶದಲ್ಲಿಯೂ ಸಹ ಆಧುನಿಕ ರೀತಿಯ ಬ್ಯಾಂಕುಗಳನ್ನು ಪರಿಚಯ ಮಾಡಿದ ಕೀರ್ತಿ ಬ್ರಿಟಿಷರಿಗೆ ಸಲ್ಲುತ್ತೆ. ಯಾಕಂದ್ರೆ ನಾವು ಕೂಡ ಏನಂತಾರೆ ಕಾಮನ್ವೆಲ್ತ್ ಕಂಟ್ರೀಸ್ ಇಂಡಿಯಾದ ಕೂಡ. ಓಕೆ ರೈಟ್. ನೆಕ್ಸ್ಟ್ ಏನಂತಂದ್ರೆ ಇವೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಆಗಿದೆ, ಈಗ ರಿವಿಷನ್ ಆಗಲಿ ಅಂತೇಳಿ ಹೇಳ್ತಿದ್ದೀನಿ. ಓಕೆನಾ. ನೆಕ್ಸ್ಟ್ 1720ರಲ್ಲಿ ಬ್ರಿಟಿಷರು ನಮ್ಮ ದೇಶದಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಎಂಬ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಈ ಬ್ಯಾಂಕು ಕಾರ್ಯಾರಂಭ ಮಾಡಂಗಿಲ್ಲ. ಸ್ಥಾಪಿಸಿದ್ರು ಆದರೆ ಈ ಬ್ಯಾಂಕು ಕಾರ್ಯನಿರ್ವಹಿಸಲಿಲ್ಲ. ಓಕೆ ನೆಕ್ಸ್ಟ್ ಇರಲಿ, ಕಾರ್ಯಾರಂಭ ಮಾಡಲಿಲ್ಲ. ಅವಾಗ ಬ್ರಿಟಿಷರು ಏನಂತಂದ್ರೆ ಮತ್ತೊಂದು ಒಂದು ಕಮಿಟಿಯನ್ನು ಫಾರ್ಮೇಟ್ ಮಾಡ್ತಾರೆ. ಯಾವ ಕಮಿಟಿ ಅಂತಂದ್ರೆ ಅಲೆಕ್ಸಾಂಡರ್ ಕಮಿಟಿಯನ್ನು ನೇಮಕ ಮಾಡ್ತಾರೆ. ಅಲೆಕ್ಸಾಂಡರ್ ಸಮಿತಿಯನ್ನು ನೇಮಕ ಮಾಡ್ತಾರೆ ಬ್ರಿಟಿಷರು. ಹಾಗಾದರೆ ಈ ಸಮಿತಿ ನೇಮಕ ಆಗಿದೆ ಯಾವಾಗ್ರಿ, ಅಲೆಕ್ಸಾಂಡರ್ ಸಮಿತಿ ಅಂತ ಕೇಳಿದ್ರೆ 1770ರಲ್ಲಿ ನೇಮಕ ಆಯಿತು. ಈ ಸಮಿತಿಯ ಶಿಫಾರಸಿನಂತೆ, ಯಾವ ಸಮಿತಿಯ ಶಿಫಾರಸಿನಂತೆ ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಸಮಿತಿಯ ಶಿಫಾರಸಿನಂತೆ ನಮ್ಮ ದೇಶದಲ್ಲಿ ಒಂದು ಬ್ಯಾಂಕ್ ಸ್ಥಾಪನೆ ಆಗ್ತದ್ರಿ, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎಂಬ ಬ್ಯಾಂಕು. ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಎಂಬ ಬ್ಯಾಂಕು ಸ್ಥಾಪನೆ ಆಯಿತು. ಇನ್ನು ಈ ಬ್ಯಾಂಕಿನ ವಿಶೇಷತೆ ಏನ್ರಿ ನೋಡ್ರಿ, ಬ್ಯಾಂಕ್ ಆಫ್ ಹಿಂದೂಸ್ತಾನ್ ನೋಡ್ರಿ, ಬ್ಯಾಂಕ್ ಆಫ್ ಹಿಂದೂಸ್ತಾನ್. ಈ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಸ್ಥಾಪನೆ ಆಗಿದ್ದು ಎಷ್ಟರಲ್ಲಿ ಅಂತಂದ್ರೆ 1770ರಲ್ಲಿ ಸ್ಥಾಪನೆ ಆಗ್ತದ. ಸ್ಥಾಪನೆ ಆದ ಸ್ಥಳ ಎಲ್ಲಿರಿ ಅಂತ ಕೇಳಿದ್ರೆ ಇದು ಕೋಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು. ಸ್ಥಾಪಕರು ಯಾರ್ರಿ ಅಂತ ಕೇಳಿದ್ರೆ ಇದರ ಸ್ಥಾಪಕರು ಸಹ ಯಾರಾದ್ರಿ, ಬ್ರಿಟಿಷರೇ ಇದಕ್ಕೆ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಇದರ ವಿಶೇಷತೆ ಏನ್ರಿ, ಬ್ಯಾಂಕ್ ಆಫ್ ಹಿಂದೂಸ್ತಾನದ ವಿಶೇಷತೆ ಏನು ಅಂತ ಕೇಳಿದರೆ ಭಾರತದಲ್ಲಿ ಕಾರ್ಯಾರಂಭ ಮಾಡಿದ ಮೊಟ್ಟ ಮೊದಲ ಬ್ಯಾಂಕು ಇದಾಗಿದೆ. ಸ್ಥಾಪನೆ ಆಗಿದ್ದು ಬ್ಯಾಂಕು ಬ್ಯಾಂಕ್ ಆಫ್ ಇಂಡಿಯಾ ಆಗಿತ್ತು, ಬಟ್ ಅದು ಕಾರ್ಯಾರಂಭ ಮಾಡಲಿಲ್ಲ. ಬಟ್ ದೇಶದಲ್ಲಿ ಸ್ಥಾಪನೆ ಆಗಿ ಕಾರ್ಯಾರಂಭ ಮಾಡಿದ ಮೊಟ್ಟ ಮೊದಲ ಬ್ಯಾಂಕು ಯಾವುದ್ರಿ ಅಂತ ಕೇಳಿದ್ರೆ ಅದೇ ಯಾವುದು ಅಂತ ಕೇಳಿದ್ರೆ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಆಗಿದೆ. ಓಕೆ, ಪ್ರೆಸೆಂಟ್ ಈ ಬ್ಯಾಂಕು ಏನಂತಂದ್ರೆ ಕಾರ್ಯನಿರ್ವಹಿಸುತ್ತಿಲ್ಲ. ಓಕೆ, ಪ್ರೆಸೆಂಟ್ ಈ ಬ್ಯಾಂಕು ಕೂಡ ಇಲ್ಲ. ಓಕೆ, ನೆಕ್ಸ್ಟ್ ಇದಾದ ನಂತರ ಚಿತ್ರದುರ್ಗ ಬ್ಯಾಂಕು ಲಿಮಿಟೆಡ್ ಅಂತೇಳಿ ಬರುತ್ತೆ ರೀ. ಯಾವುದು, ಚಿತ್ರದುರ್ಗ ಬ್ಯಾಂಕು ಲಿಮಿಟೆಡ್. ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದ್ದ ಬ್ಯಾಂಕ್ ರೀ ಇದು, ಮೊದಲ ಬ್ಯಾಂಕು ಅಂತ ಹೇಳ್ಬೋದು. ನೋಡ್ರಿ, ಇದು ಸ್ಥಾಪನೆ ಆಗಿದ್ದು 1868ರಲ್ಲಿ ಸ್ಥಾಪನೆ ಆಯಿತು. ಹಾಗಾದ್ರೆ ಇದರ ಸ್ಥಾಪಕರು ಯಾರ್ರಿ ಅಂತ ಕೇಳಿದ್ರೆ ಇದರ ಸ್ಥಾಪಕರು ಸಹ ಬ್ರಿಟಿಷರೇ ಆಗಿದ್ರು. ಇದು ಸ್ಥಾಪನೆ ಆದಾಗ, ಚಿತ್ರದುರ್ಗ ಬ್ಯಾಂಕು ಲಿಮಿಟೆಡ್ ಸ್ಥಾಪನೆ ಆದಾಗ ಈ ಬ್ರಿಟಿಷ್ ಗವರ್ನರ್ ಯಾರಿದ್ರಪ್ಪ, ಗವರ್ನರ್ಗಿಂತ ಅವಾಗ ವೈಸ್ರಾಯರಿದ್ರು. ಅವಾಗ ವೈಸ್ರಾಯರ್ ಯಾರಪ್ಪ ಅಂತ ಕೇಳಿದ್ರೆ ಲಾರ್ಡ್ ಡೌನ್ಸ್ ಲಾರೆನ್ಸ್ ಅಂತೇಳಿ ಇರ್ತಾರೆ. ಲಾರ್ಡ್ ಡೌನ್ಸ್ ಲಾರೆನ್ಸ್. ನೋಡ್ರಿ, ಒನ್ ಟೈಮ್ ಪ್ರಿಪ್ರೇಷನ್ ನೋಡ್ರಿ. ಒಂದು 20 ಜನ ಏನಂತಂದ್ರೆ ಗವರ್ನರ್ಗಳು ಬರ್ತಾರೆ, ಒಂದು 15 ಜನ ಏನಂತಂದ್ರೆ ವೈಸ್ರಾಯರ್ ಬರ್ತಾರೆ, 35 ಜನ ಏನಂತಂದ್ರೆ ನೆನಪಿಟ್ಕೊಳ್ಬೇಕು. ಕಾಲಾನುಕ್ರಮ ಒಳಗೆ ಕೇಳುವಂಥ ಚಾನ್ಸಸ್ ಭಾಳಷ್ಟು ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಮತ್ತು ಕೇಳುವಂಥ ಸಾಧ್ಯತೆ ಕೂಡ ಏನಂತಂದ್ರೆ ಭಾಳಷ್ಟು ಇರುತ್ತೆ. ಸೊ ಅದಕ್ಕೆ ಏನಂತಂದ್ರೆ ನೋಡ್ಕೊಳ್ಬೇಕು ನೀವು. ಓಕೆ, ಲಾರ್ಡ್ ಡೌನ್ಸ್ ಲಾರೆನ್ಸ್ ಅಂತೇಳಿ ಇರ್ತಾರೆ. ನೆಕ್ಸ್ಟ್ ಏನಂತಂದ್ರೆ ಇದು ಸ್ಥಾಪನೆ ಆಗಿದ್ದ ಸ್ಥಳ ಅಂತಂದ್ರೆ ಚಿತ್ರದುರ್ಗ ಅಂತೇಳಿ ತಿಳ್ಕೊಳ್ತಾರೆ ನಮ್ಮ ಮಂದಿ. ಚಿತ್ರದುರ್ಗ ಅಲ್ಲ, ಆ್ಯಕ್ಚುಲಿ ಇದು ಸ್ಥಾಪನೆ ಆಗಿದ್ದು ಬೆಂಗಳೂರಲ್ಲಿ. ಇದರ ವಿಶೇಷತೆ ಏನ್ರಿಪ್ಪ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಸ್ಥಾಪನೆ ಆದ ಮೊಟ್ಟ ಮೊದಲ ಬ್ಯಾಂಕು ಇದಾಗಿದೆ. ನಮ್ಮ ದೇಶದಲ್ಲಿ ಸ್ಥಾಪನೆ ಆಗಿ ಮತ್ತು ಕಾರ್ಯಾರಂಭ ಮಾಡಿದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದ್ರಿ ಅಂತ ಕೇಳಿದ್ರೆ ಚಿತ್ರದುರ್ಗ ಬ್ಯಾಂಕು ಲಿಮಿಟೆಡ್ ಆಗಿದೆ. ಓಕೆ, ಇದು ಕೂಡ ಅಟ್ ಪ್ರೆಸೆಂಟ್ ಈ ಬ್ಯಾಂಕ್ ಕೂಡ ಇಲ್ಲ, ಇದು ಕೂಡ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದೆ. ಓಕೆ, ನೆಕ್ಸ್ಟ್ ಇದಾದ ನಂತರ ಬರೋದು ನಿಮಗೆ ಔದ್ ಕಮರ್ಷಿಯಲ್ ಬ್ಯಾಂಕು ಅಂತೇಳಿ ಬರುತ್ತೆ. ಯಾವ್ದು ಬ್ಯಾಂಕು, ಔದ್ ಕಮರ್ಷಿಯಲ್ ಬ್ಯಾಂಕು. ಇದರ ಸ್ಥಾಪಕರು ಯಾರಪ್ಪ, ಔದ್ ಕಮರ್ಷಿಯಲ್ ಬ್ಯಾಂಕಿನ ಸ್ಥಾಪಕರು ಯಾರ್ರಿ ಅಂತ ಕೇಳಿದ್ರೆ ಬ್ರಿಟಿಷರೇ ಸ್ಥಾಪಕರು. ಹಾಗಾದ್ರೆ ಇದು ಸ್ಥಾಪನೆ ಆಗಿದ್ದು ಯಾವಾಗ್ರಿ ಅಂತ ಕೇಳಿದ್ರೆ 1800 ಸ್ಥಾಪನೆ ಆಗಿದ್ದು 1881ರಲ್ಲಿ ಸ್ಥಾಪನೆ ಆಗಿದೆ. ಸ್ಥಾಪನೆ ಯಾವಾಗ್ರಿ, 1881ರಲ್ಲಿ ಸ್ಥಾಪನೆ ಆಗಿದೆ. ಯಾವ ಬ್ಯಾಂಕು, ಚಿತ್ರದುರ್ಗ ಬ್ಯಾಂಕು ಲಿಮಿಟೆಡ್ ಆಗಿದ್ದ ವೈಸ್ರಾಯ ಯಾರಂತಂದ್ರೆ ಲಾರ್ಡ್ ರಿಪ್ಪನ್. ಇದು ಸ್ಥಾಪನೆ ಆದ ಸ್ಥಳ ಎಲ್ಲಿ ಅಂತಂದ್ರೆ UPಯ ಉತ್ತರ ಪ್ರದೇಶದ ಫೈಜಾಬಾದಿನಲ್ಲಿ ಸ್ಥಾಪನೆ ಆಗಿದೆ ರೀ. ಉತ್ತರ ಪ್ರದೇಶದ ಫೈಜಾಬಾದಿನಲ್ಲಿ ಸ್ಥಾಪನೆ ಆಗಿದೆ. ಇದರ ವಿಶೇಷತೆ ಏನಪ್ಪ ಅಂತ ಕೇಳಿದ್ರೆ ಭಾರತದಲ್ಲಿ ಸ್ಥಾಪನೆಯಾಗಿ ಕಾರ್ಯಾರಂಭ ಮಾಡಿದ ಮೊಟ್ಟ ಮೊದಲ ಬ್ಯಾಂಕು ಇದಾಗಿದೆ. ಓಕೆ, ಎಂಥ ಬ್ಯಾಂಕು,
ಕಮರ್ಷಿಯಲ್ ಬ್ಯಾಂಕ್ ಆಗಿದೆ. ದೇಶದಲ್ಲಿ ಸ್ಥಾಪನೆ ಆಗಿರುವಂಥ ಮೊಟ್ಟ ಮೊದಲ ಏನಂತಂದ್ರೆ ಕಮರ್ಷಿಯಲ್ ಬ್ಯಾಂಕು ಇದಾಗಿದೆ. ಕಮರ್ಷಿಯಲ್ ಬ್ಯಾಂಕ್ ಇದಾಗಿದೆ. ದೇಶದಲ್ಲಿ ಸ್ಥಾಪನೆಯಾಗಿ ಕಾರ್ಯಾರಂಭ ಮಾಡಿದ ಮೊಟ್ಟ ಮೊದಲ ಕಮರ್ಷಿಯಲ್ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಹೌದು ಕಮರ್ಷಿಯಲ್ ಬ್ಯಾಂಕ್ ಆಗಿದೆ ಅಂತೇಳಿ ಹೇಳ್ಬೋದು. ಆದರೆ ಈ ಬ್ಯಾಂಕು ಕೂಡ ಎಟ್ ಪ್ರೆಸೆಂಟ್ ಇಲ್ಲ. 1958 ಈ ಬ್ಯಾಂಕು ಸಹ ಏನಂತಂದ್ರೆ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸಿದೆ. ಆಗಿರುವಂಥ ನಮ್ಮ FM ಯಾರು ಇರ್ತಾರಪ್ಪ, ಫಿನಾನ್ಸ್ ಮಿನಿಸ್ಟರ್ ಯಾರು ಇರ್ತಾರೆ ಅಂತಂದ್ರೆ TT ಕೃಷ್ಣಮಾಚಾರಿ ಅಂತೇಳಿ ಇರ್ತಾರೆ. TT ಕೃಷ್ಣಮಾಚಾರಿ ಅಂತೇಳಿ ಇರ್ತಾರೆ. ಕೃಷ್ಣಮಾಚಾರಿ ಅವರು ಇರ್ತಾರೆ. TT ಕೃಷ್ಣಮಾಚಾರಿ ಅವರು ಹಣಕಾಸು ಮಂತ್ರಿ ಇದ್ದ ಸಂದರ್ಭದಲ್ಲಿ ಇದನ್ನು ಏನು ಮಾಡಿದ್ದಾರೆ ಅಂತಂದ್ರೆ ರದ್ದುಗೊಳಿಸಿದ್ದಾರೆ. ಈಗಾಗಲೇ ಕಮೆಂಟ್ಸ್ ಭಾಳ ಬರ್ತಿದ್ವು, ಸರ್ ಸ್ವಲ್ಪ ಸ್ಪೀಡ್ ಆಗತ್ತದ್ರಿ, ಸ್ಪೀಡ್ ಅಂತ ಹೇಳ್ತಿದ್ರು. ಸೊ ಇವತ್ತೇನೋ ಸ್ಲೋ ಆಗಿ ಹೇಳ್ತೀನಿ. ಓಕೆ, ನೀವು ಕ್ಷೇಮವಾಗಿರಬೇಕು, ನೀವು ಕಲ್ಯಾಣವಾಗಿರಬೇಕು ಅಷ್ಟೇ. ಓಕೆ, ಇಲ್ಲಿವರೆಗೂ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀವಿ. ಇನ್ನೇನಂತಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಇಂಪಾರ್ಟೆಂಟ್, ಇಲ್ಲಿಂದ ಹೇಳಬೇಕು ಇವತ್ತು. ರೈಟ್, ಹಾಗಾದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಕನ್ನಡ ಒಳಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕೇ ಹೇಳಬೇಕಿದ್ದಕ್ಕೆ, ಇಂಗ್ಲೀಷ್ ಒಳಗೆ ಕೂಡ ಏನಂತಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತೇಳಿ ಹೇಳಬೇಕು. ಹಾಗಾದ್ರೆ ಪಂಜಾಬ್ ರಾಷ್ಟ್ರೀಯ ಬ್ಯಾಂಕು, ಅಂತಾರಾಷ್ಟ್ರೀಯ ಬ್ಯಾಂಕು, ರಾಷ್ಟ್ರೀಯ ಬ್ಯಾಂಕ್ ಅಂತೇಳಿ ಟ್ರಾನ್ಸ್ಲೇಟ್ ಮಾಡ್ಕೊತ ಕೂತೀರಿ. ಮತ್ತು ನೇಮ್ ಇರೋದು ಪಂಜಾಬ್ ನ್ಯಾಷನಲ್ ಬ್ಯಾಂಕು. ಇದು ಸ್ಥಾಪನೆ ಆಗಿದೆ ಯಾವಾಗ್ರಿ ಅಂತ ಕೇಳಿದ್ರೆ ಭಾಳಷ್ಟು ನಾ ಏನು ಹೇಳ್ತಿದ್ದೀನಲ್ಲ ಎಲ್ಲ ಎಕ್ಸಾಮಲ್ಲಿ ಕೇಳಿದ ಕ್ವಶನ್ ಇವೆಲ್ಲ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಳಗೆ ಯಾವ ಥರ ಕ್ವಶನ್ ಆಗಿದೆ ನೋಡಿ. ಇಲ್ಲಿ ನೋಡ್ರಿ, 1894 ಮೇ 19ರಂದು ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು. ಇದರ ಸ್ಥಾಪಕರು ಇಬ್ಬರು ಜನ ಅದಾರ ರೀ. ಒಬ್ಬರು ಯಾರಾದಾರ ಅಂತಂದ್ರೆ ಲಾಲಾ ಲಜಪತ್ ರಾಯ್ ಮತ್ತು ಎರಡನೇದವ್ರು ಯಾರಂತಂದ್ರೆ ದಯಾಳ್ ಸಿಂಗ್ ತೂ ಜೀತಿಯಾ ಅಂತೇಳಿ ಅದರ. ಯಾವ ಜೀತಿಯಾ? ದಯಾಳ್ ಸಿಂಗ್ ತೂ ಜೀತಿಯಾ ಅಂತೇಳಿ, ಮಾ ಜೀತಿಯಾ ಅಲ್ಲ, ತೂ ಜೀತಿಯಾ ಅಂತೇಳಿ ಅದರ. ತೂ ಜೀತಿಯಾ ಅಂತೇಳಿ ಅದರ. ಯಾರಾದ್ರ? ದಯಾಳ್ ಸಿಂಗ್ ತೂ ಜೀತಿಯಾ. ಮತ್ತಿನ್ನೊಬ್ರು ಯಾರಾದಾರಪ್ಪ ಅಂತ ಕೇಳಿದ್ರೆ ಲಾಲಾ ಲಜಪತ್ ರಾಯ್ ಅವರು. ಇದು ಸ್ಥಾಪನೆ ಆದ ಸ್ಥಳ ಅಂತಂದ್ರೆ ಪಂಜಾಬ್ ಅಂತೇಳಿ ತಿಳ್ಕೊಬಾರ್ದು. ಇದು ಪ್ರಾಪರ್ಲಿ ಸ್ಥಾಪನೆ ಆಗಿದೆ ಎಲ್ಲಿಯಪ್ಪ ಅಂತ ಕೇಳಿದ್ರೆ ಲಾಹೋರ್ ಒಳಗೆ. ಯಾಕಂತಂದ್ರೆ 1894ರಲ್ಲಿ ಲಾಹೋರ್ ಪಾರ್ಟ್ ಆಫ್ ಇಂಡಿಯಾ ಆಗಿತ್ತು. ಯಾಕಂದ್ರೆ ಪಾಕಿಸ್ತಾನ ಇಂಡಿಯಾ ಇನ್ನೂ ಡಿವೈಡ್ ಆಗಿರಲಿಲ್ಲಲ್ಲ. ಓಕೆ, ಹಾಗಾದ್ರೆ ಲಾಹೋರದಲ್ಲಿ ಸ್ಥಾಪನೆ ಆಯಿತು. ಎಟ್ ಪ್ರೆಸೆಂಟ್ ಇದರ ಕೇಂದ್ರ ಕಚೇರಿ ಎಲ್ಲಿದೆ ರೀ ಅಂತ ಕೇಳಿದ್ರೆ ಎಟ್ ಪ್ರೆಸೆಂಟ್ ಇದರ ಕೇಂದ್ರ ಕಚೇರಿ ಇದೆ ರೀ ನವದೆಹಲಿ ಒಳಗೆ ಇದರ ಕೇಂದ್ರ ಕಚೇರಿ ಇರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಇದು ಪ್ರಸ್ತುತ ಇದರ ವಿಶೇಷತೆ ನೋಡಿದಾಗ ಇಂದು ಪ್ರಸ್ತುತ ಭಾರತದ 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕು ಇದಾಗಿದೆ. ಸೆಕೆಂಡ್ ಲಾರ್ಜೆಸ್ಟ್ ಬ್ಯಾಂಕ್ ರೀ ಇಂಡಿಯಾ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಫಸ್ಟ್ ಒನ್ ಇರೋದು SBI. ನೆಕ್ಸ್ಟ್ ಇದಾದ ನಂತರ SBIನೇ ಹೇಳಬೇಕು ನಿಮ್ಗೆ. SBI ಫಸ್ಟ್ ಒನ್ ಆಗಿದೆ. ಹಾಗಾದ್ರೆ ಸೆಕೆಂಡ್ ಒನ್ ಯಾವುದು ಅಂತ ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಿದೆ. ಹಾಗಾದ್ರೆ ಈ ಬ್ಯಾಂಕ್ ಸ್ಥಾಪನೆ ಮಾಡುವುದರ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ, ಯಾವ ಇಂಟೆನ್ಷನಿಂದ ಇದನ್ನು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧನ ಸಹಾಯವಾಗಲಿ ಎಂಬ ಉದ್ದೇಶದಿಂದ ಈ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಯಾವುದರ ಒಂದು ದುಡ್ಡಿನ ಏನಂದ್ರೆ ಹೆಲ್ಪ್ ಆಗಲಿ. ಯಾವಾಗ ಅಂದ್ರೆ ಸ್ವಾತಂತ್ರ್ಯ ಚಳುವಳಿ ನಡೀತಿರ್ತವೆ 1890ರ ದಶಕದಲ್ಲಿ. ಸೊ ಏನರ ಈ ಬ್ಯಾಂಕ್ನಿಂದ ಧನ ಸಹಾಯವಾಗಲಿ ಅಪ್ಪ ಅಂತೇಳಿ ಉದ್ದೇಶದಿಂದ ಇದನ್ನು ಸ್ಥಾಪನೆ ಮಾಡಿದರು. ಈ ಬ್ಯಾಂಕಿನ ವಿಶೇಷತೆ ಏನ್ರಿ ಅಪ್ಪ ಅಂತ ಕೇಳಿದ್ರೆ ಈ ಬ್ಯಾಂಕಿನ ವಿಶೇಷತೆ ಏನು? ವಿಶೇಷತೆ ಮೇಲೆ ಕ್ವಶನ್ ಕೇಳ್ಯಾರ. ಭಾರತೀಯರಿಂದಲೇ ಸ್ಥಾಪಿಸಲ್ಪಟ್ಟ ಮೊಟ್ಟ ಮೊದಲ ಶುದ್ಧ ಭಾರತೀಯ ಬ್ಯಾಂಕ್ ಆಗಿದೆ. ನೋಡ್ರಿ, ಭಾರತದಲ್ಲಿ ಭಾರತೀಯರಿಂದಲೇ ಸ್ಥಾಪಿತವಾದ ಮೊಟ್ಟ ಮೊದಲ ಶುದ್ಧ ಭಾರತೀಯ ಬ್ಯಾಂಕು ಇದಾಗಿದೆ. 100% ಏನಂತಂದ್ರೆ ಇಂಡಿಯನ್ ಎಂಪ್ಲಾಯೀಸೇ ಇದ್ರು ಇದ್ರೊಳಗೆ. ಮತ್ತು ನಮ್ಮ ಇಂಡಿಯನ್ಸಿಂದೇ ಸ್ಥಾಪನೆ ಆಗಿರುವಂಥ ಬ್ಯಾಂಕು ಇದಾಗಿತ್ತು. ಓಕೆ, ಹಾಗಾದ್ರೆ ಈ ಬ್ಯಾಂಕಿನ ಬಗ್ಗೆ ಇನ್ನೂ ವಿಶೇಷತೆ ನೋಡಬೇಕು ಅಂತಂದ್ರೆ ನೋಡ್ರಿ, ಈ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನಲ್ಲಿ ಏನಂತಂದ್ರೆ 2019 ಏಪ್ರಿಲ್ 1ರಂದು ಅಂದ್ರೆ 2019 ಏಪ್ರಿಲ್ ಅಂತ ಏನಿಲ್ಲ, 2019 ನಮ್ಮ ಗುಜರಾತಿನ ವಜ್ರ ವ್ಯಾಪಾರಿ ಒಬ್ಬನು ನೀರವ್ ಮೋದಿ ಅಂತೇಳಿ ದೊಡ್ಡ ಕಳ್ಳಿ ಇವನು. ನೀರವ್ ಮೋದಿ ಏನಂತಂದ್ರೆ ಸಾವಿರಾರು ಕೋಟಿ, ನಿಯರ್ಲಿ ಏನಂದ್ರೆ 9,000 ಕೋಟಿ ಏನಂತಂದ್ರೆ ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಸಾಲ ತೊಗೊಂಡು ನಾಮ ಹಚ್ಚಿ ಹೋಗ್ಬಿಟ್ಟ. ಇನ್ನೇನು ಸೆಲೆಬ್ರೇಷನ್ ಆಗತ್ತಿತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕು. ಸೆಲೆಬ್ರೇಷನ್ ಅಂತಂದ್ರೆ ವೆಂಟಿಲೇಟರ್ ಎಲ್ಲ ಹಾಕಿದ್ರು, ಇನ್ನೇನು ಸಾಹಿತ್ಯತೆ ಅಂತೇಳಿ ಏನಂತಂದ್ರೆ ನೋಡಾತಿದ್ರು.
ಅಷ್ಟರಲ್ಲಿ ಏನಂತಂದ್ರೆ RBI ಏನಂತಂದ್ರೆ 2 ಬ್ಯಾಂಕುಗಳನ್ನು ಮರ್ಜ್ ಮಾಡುತ್ತೆ. ಇದರೊಳಗೆ 2020 ಏಪ್ರಿಲ್ 1ರಂದು ಏನಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು 2 ಬ್ಯಾಂಕುಗಳು, ಯೂಸಲಿ ಏನಂತಂದ್ರೆ ಮುಂದೆ ಹೇಳ್ತೀನಿ ನಿಮಗೆ ಬ್ಯಾಂಕ್ಗಳನ್ನು ಯಾರು ಮರ್ಜ್ ಮಾಡ್ತಾರೆ, ಯಾವ ಉದ್ದೇಶಕ್ಕಾಗಿ ಬ್ಯಾಂಕ್ಗಳನ್ನು ಮರ್ಜ್ ಮಾಡ್ತಾರೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಾನು ನಿಮಗೆ. ಓಕೆ, ಹಾಗಾದರೆ ಏಪ್ರಿಲ್ 20 2020 ಏಪ್ರಿಲ್ 1ರಂದು ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ 2 ಬ್ಯಾಂಕುಗಳನ್ನು ವಿಲನ ಮಾಡ್ತಾರೆ, 2 ಬ್ಯಾಂಕುಗಳನ್ನು ಮರ್ಜ್ ಮಾಡ್ತಾರೆ. ಒಂದೇದಿದೆ ರೀ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂತೇಳಿ, ಒಂದೇದು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಮತ್ತೊಂದು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಈ 2 ಬ್ಯಾಂಕುಗಳನ್ನು ಮರ್ಜ್ ಮಾಡಿದರು. ಇದಕ್ಕಿಂತ ಮುಂಚೆ 1993ರಲ್ಲಿ 1993ರಲ್ಲಿ ಮೊಟ್ಟ ಮೊದಲ ಬಾರಿಗೆ 1993ರಲ್ಲಿ ನ್ಯೂ ಇಂಡಿಯಾ ಬ್ಯಾಂಕನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲೇ ಮರ್ಜ್ ಮಾಡ್ತಾರೆ. ಯಾವ ಬ್ಯಾಂಕನ್ನು? ನ್ಯೂ ಇಂಡಿಯಾ ಬ್ಯಾಂಕನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ವಿಲೀನಗೊಳಿಸ್ತಾರೆ. ಯಾವಾಗಂದ್ರೆ 1993. ಈ 2 ಬ್ಯಾಂಕುಗಳನ್ನು ವಿಲೀನ ಇನ್ನೇನು ಏನಂತಂದ್ರೆ ದಿವಾಳಿ ಹಂತದಲ್ಲಿ ಇತ್ತು, ಬ್ಯಾಂಕು ದಿವಾಳಿ ಆಗುವಂಥ ಸ್ಟೇಜಲ್ಲಿತ್ತು. ದಿವಾಳಿ ಆಗುವ ಸಂದರ್ಭದಲ್ಲಿ ಏನಂತಂದ್ರೆ 2 ಬ್ಯಾಂಕುಗಳನ್ನು ಮರ್ಜ್ ಮಾಡಿದರು. 2 ಬ್ಯಾಂಕ್ ಮರ್ಜ್ ಮಾಡಿದ ನಂತರ ಏನಂತಂದ್ರೆ ದೇಶದ ಎಷ್ಟನೇ ಅತಿ ದೊಡ್ಡದು? 2ನೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿ ಹೊರಹೊಮ್ಮುತ್ತೆ. ಪ್ರೆಸೆಂಟ್ ಈ ಬ್ಯಾಂಕಿನ ಮುಖ್ಯಸ್ಥರು ಯಾರಾದರಪ್ಪ? ಓಕೆ, ಪ್ರೆಸೆಂಟ್ ಏನಂತಂದ್ರೆ ಮುಖ್ಯಸ್ಥರು ಅಥವಾ ಚೇರ್ಪರ್ಸನ್ ಯಾರಾದರಪ್ಪ? ಮುಖ್ಯಸ್ಥರು ಯಾರಾದರ ಅಂತ ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಮುಖ್ಯಸ್ಥರು ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ್ ರಾವ್ ಅಂತೇಳಿ ಅದರ ಮಲ್ಲಿಕಾರ್ಜುನ್ ರಾವ್ ಅಂತೇಳಿ ಇದ್ದಾರೆ. ಶ್ರೀ ಎಸ್ ಮಲ್ಲಿಕಾರ್ಜುನ್ ರಾವ್ ಅವರು ಏನಾದರ ಪ್ರಸ್ತುತ ಮುಖ್ಯಸ್ಥರಿರೋದನ್ನು ನಾವು ನೋಡ್ತೀವಿ. ಯಾವುದರ ಮುಖ್ಯಸ್ಥರು ಅಂತ ಕೇಳಿದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಪ್ರಸ್ತುತ ಮುಖ್ಯಸ್ಥರು ಇವರು. ಓಕೆ, ಇದಾದ ನಂತರ ಏನಂತಂದ್ರೆ ನೆಕ್ಸ್ಟ್ ಬರೋದು ನಿಮಗೆ ಏನಂತಂದ್ರೆ ಇದರ ವಿಶೇಷತೆ ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಮೊಟ್ಟ ಮೊದಲ ಶುದ್ಧ ಭಾರತೀಯ ಬ್ಯಾಂಕ್ ಒಂದಾಗಿದೆ. ಇದೇ ಕ್ವಶನ್ ಕೇಳ್ಯಾರ ನಿಮ್ಗೆ. ದೇಶದ ಮೊಟ್ಟ ಮೊದಲ ಶುದ್ಧ ಭಾರತೀಯ ಬ್ಯಾಂಕ್ ಯಾವುದಂತ ಕೇಳ್ಯಾರೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕು ಸ್ಥಾಪನೆ ಆದ ಸ್ಥಳ ಕೇಳಿದ್ದಾರೆ. ಪ್ರಸ್ತುತ ಕೇಂದ್ರ ಕಚೇರಿಯಲ್ಲಿ ಕೇಳ್ಬೋದು. ಎಷ್ಟನೇ ಅತಿ ದೊಡ್ಡದು ಬ್ಯಾಂಕ್ ಅಂತ ಕೇಳ್ಬೋದು. ಅದನ್ನು ಬಿಟ್ಟರೆ ಮುಖ್ಯಸ್ಥರು ಕೇಳ್ಬೋದು ವಿಶೇಷತೆಯಲ್ಲಿ, ಸರಿನಾ? ಇದೊಂದು ಕೂಡ ಏನಂತಂದ್ರೆ ಇದನ್ನು 1969ನಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕನ್ನು 1969ನಲ್ಲಿ ಇದನ್ನು ರಾಷ್ಟ್ರೀಕರಣ ಮಾಡಿದ್ದಾರೆ. ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡುವ ಸಂದರ್ಭದಲ್ಲಿ ಹೇಳ್ತೀನಿ 1969ರಲ್ಲಿ ಇದನ್ನು ರಾಷ್ಟ್ರೀಕರಣ ಮಾಡಲಾಗಿತ್ತು, ಸರಿನಾ? ರೈಟ್. ಇದಾದ ನಂತರ ನೆಕ್ಸ್ಟ್ ಬರೋದು ಏನಂತಂದ್ರೆ SBI. ಓಕೆ, SBI ಬಗ್ಗೆನೂ ಕೂಡ ಏನಂತಂದ್ರೆ ಕ್ವಶನ್ ಕೇಳ್ತಾರೆ, ಇಂಪಾರ್ಟೆಂಟ್ ಐತ್ರಿ. SBI ಬಗ್ಗೆನೂ ಕೂಡ ಏನಂತಂದ್ರೆ ನೀವು ತಿಳ್ಕೊಳ್ಬೇಕು. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಪ್ರಸ್ತುತ SBI ಪ್ರಸ್ತುತ ಭಾರತದ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಇದಾಗಿದೆ. ಓಕೆ, ಹಾಗಾದರೆ ಈ SBIದು ಒಂದು ಥೀಮ್ ಇದೆ ರೀ. ಏನಿರ್ಬೋದಪ್ಪ ಥೀಮ್? ಏನಪ್ಪ ಅಂತ ಕೇಳಿದ್ರೆ ಗ್ರಾಹಕರಿಗೆ ಎಲ್ಲ ರೀತಿಯ ಸೇವೆ. ಇದರ ಘೋಷವಾಕ್ಯ ಏನಂತಂದ್ರೆ ಎಲ್ಲ ರೀತಿಯ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸಬೇಕು ಅಂತೇಳಿ ಈ ಬ್ಯಾಂಕಿನ ಥೀಮ್ ಆಗಿದೆ ರೀ, ಘೋಷವಾಕ್ಯ ಆಗಿದೆ. ಹಾಗಾದ್ರೆ ಇದರ ಒಂದು ಲಾಂಛನ ಇದೆ ರೀ. ಲಾಂಛನ ಏನಿದೆ ಅಂತಂದ್ರೆ ಬ್ಲೂ ಕೀ ಹೋಲ್ ಅಂತೇಳಿ ಇದೆ ರೀ. ಓಕೆ, ಯಾವ ಕೀ ಹೋಲ್? ಬ್ಲೂ ಕೀ ಹೋಲ್ ಅಂತೇಳಿ ಇದರ ಲಾಂಛನ ಇರುತ್ತೆ. ಹಿಂಗೆ ಬಂದು ನಿಮ್ಗೆ ಕಾಣಿಸ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಹಿಂಗೆ ಬಂದು ಏನಂತಂದ್ರೆ ಇದ್ರ ಲಾಂಛನ ಇರುತ್ತೆ. ಹಿಂಗೆ ಒಳಗೆ ಏನಂತಂದ್ರೆ ಎಲ್ಲ ಈ ಥರ ಇರುತ್ತೆ, ಎಲ್ಲ ಈ ಥರ ಇರುತ್ತೆ. ಬ್ಲೂ ಕೀ ಹೋಲ್ ಒಳಗೆ ಒಂದು ಏನಂತಂದ್ರೆ ಸಣ್ಣದೊಂದು ಏನಂತಂದ್ರೆ ಒಂದು ಕೀ ಬರುತ್ತೆ ಹಿಂಗೆ, ಆ ಕೀ ಹೋಲ್. ಓಕೆ, ಬ್ಲೂ ಕೀ ಹೋಲ್ ಏನಂತಂದ್ರೆ ಇದು ಇದೇ ಥರ ಏನಂತಂದ್ರೆ ನಿಮ್ಮ SBI ಲಾಂಛನ ಇರುತ್ತೆ. ಓಕೆ, ನೀವು ಕೂಡ ಏನಂತಂದ್ರೆ ನೋಡಿರ್ತೀರಿ ಇದನ್ನು ಬ್ಲೂ ಕೀ ಹೋಲ್ ಅಂತೇಳಿ. ಎಲ್ಲ ATM ಮೇಲೆ ಏನಂತಂದ್ರೆ ನಿಮಗೆ ಕಾಣಿಸ್ತಿರ್ತಿತ್ತು ಅದು. ಓಕೆ, ಬ್ಲೂ ಕೀ ಹೋಲ್ ಏನಂತಂದ್ರೆ SBIಯ ಲಾಂಛನ ಆಗಿದೆ. ಬ್ಲೂ ಕೀ ಹೋಲ್ ಅನ್ನೋದು ಏನಂತಂದ್ರೆ ಈ SBIಯ ಲಾಂಛನ ಆಗಿದೆ. ಓಕೆ, ಹಾಗಾದ್ರೆ ಈ SBIಯ ಕೇಂದ್ರ ಕಚೇರಿಯಲ್ಲಿದೆ ರೀ. ಕೇಂದ್ರ ಕಚೇರಿ ಬಂದುಬಿಟ್ರೆ ಮುಂಬೈಯ SBI ಭವನದಲ್ಲಿ ಇದರ ಕೇಂದ್ರ ಕಚೇರಿ ನೋಡ್ತೀವಿ ನಾವು. ಯಾವುದ್ರದ್ದು? ಮುಂಬೈಯ SBI ಭವನ. ಮುಂಬೈಯ ಎಂಥ ಭವನ? SBI ಭವನ ಒಳಗ ಯಾವುದು? SBIಯ ಮುಂಬೈಯ SBI ಭವನ ಒಳಗೆ ಏನಂತಂದ್ರೆ ಇದರ ಕೇಂದ್ರ ಕಚೇರಿ ಏನಂತಂದ್ರೆ ನಾವು ನೋಡ್ತೀವಿ. ಓಕೆ,
ಹಾಗಾದ್ರೆ ಈ ಪ್ರಸ್ತುತ ಮೊದಲ ಮುಖ್ಯಸ್ಥರು ಯಾರು, ಪ್ರಸ್ತುತ ಮುಖ್ಯಸ್ಥರು ಯಾರಾದ್ರೆ ಮುಖ್ಯಸ್ಥರನ್ನ ಯಾರು ನೇಮಕ ಮಾಡ್ತಾರೆ ನೋಡೋಣ. ಹಾಗಾದ್ರೆ SBIನ ಮೊಟ್ಟ ಮೊದಲ ಮುಖ್ಯಸ್ಥರು ಯಾರು ಅಂತಂದ್ರೆ ಜಾನ್ ಮಥೈ ರೀ. ಜಾನ್ ಮಥೈ ಮೊಟ್ಟ ಮೊದಲ ಸ್ವಾತಂತ್ರ್ಯ ಭಾರತದ ಮೊಟ್ಟ ಮೊದಲ ರೈಲ್ವೆ ಮಂತ್ರಿ ಆಗಿದ್ರು. ಪ್ಲಸ್ ಏನಂತಂದ್ರೆ ಇವರು ನಮ್ಮ ದೇಶದ ಮೊಟ್ಟ ಮೊದಲ ರೈಲ್ವೆ ಬಜೆಟನ್ನು ಮಂಡಿಸಿದವರು. ದೇಶದ ಮೊಟ್ಟ ಮೊದಲ ಎಂಥ ಬಜೆಟ್, ರೈಲ್ವೆ ಬಜೆಟನ್ನು ಮಂಡಿಸಿದವರು ಸಹ ಯಾರು ಅಂತ ಕೇಳಿದ್ರೆ ಈ ಜಾನ್ ಮಥೈ ಅವರು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಏನಂತಂದ್ರೆ SBIನ ಮೊದಲ ಮುಖ್ಯಸ್ಥರು ಇವರು. ಹಾಗಾದ್ರೆ ನೋಡಿ ಇಲ್ಲಿ SBIನ ಮೊದಲ ಮಹಿಳಾ ಮುಖ್ಯಸ್ಥರು ಯಾರು, ಮಹಿಳೆಯರಲ್ಲಿ ಮೊದಲನೇದವರು ಯಾರು ಅಂತ ಕೇಳಿದ್ರೆ ಮೊಟ್ಟ ಮೊದಲು ಯಾರು ಅಂತ ಕೇಳಿದ್ರೆ ಮಹಿಳೆಯರಲ್ಲಿ ಅರುಂಧತಿ ಭಟ್ಟಾಚಾರ್ಯ ಅಂತೇಳಿ ಇದ್ದಾರೆ. ಇವ್ರು ಏನಂತಂದ್ರೆ ವ್ಯಕ್ತಿಗತವಾಗಿ ಬಂದುಬಿಟ್ರೆ 24ನೇದವರು. ಅರುಂಧತಿ ಭಟ್ಟಾಚಾರ್ಯ ಅವರು ಎಷ್ಟನೇದವರು, 24ನೇದವರು. ವ್ಯಕ್ತಿಗತವಾಗಿ ಬಂದುಬಿಟ್ರೆ 24ನೇದವರು. ಇನ್ನು ಮಹಿಳೆಯರಲ್ಲಿ ಅಂತಂದ್ರೆ ಮೊದಲನೇದವರು ಇವರು ಅರುಂಧತಿ ಭಟ್ಟಾಚಾರ್ಯರು. ಇವ್ರು ಏನಂತಂದ್ರೆ ಮುಂಬೈ ಮೂಲದವರು, ಇವರು ಮಹಾರಾಷ್ಟ್ರದವರು, ಇವರು ಮೂಲತಃವಾಗಿ ಮುಂಬೈದವರು ಇವರು ಅಂತೇಳಿ ಹೇಳ್ಬೋದು. SBIನ 25ನೇ ಮುಖ್ಯಸ್ಥರು ಯಾರಾದ್ರಪ್ಪ, 25ನೇ ಮುಖ್ಯಸ್ಥರು ಯಾರು ಅಂತ ಕೇಳಿದ್ರೆ ರಜನೀಶ್ ಕುಮಾರ್ ಅಂತ ಹೇಳಿದ್ರು. ಎಷ್ಟನೇದವರು, 25ನೇದವರು. ಓಕೆ, 25ನೇದವರು ಯಾರಾದ್ರ ರಜನೀಶ್ ಕುಮಾರ್ ಅಂತೇಳಿದ್ರು, ಕುಮಾರ. ಓಕೆ, ಎಟ್ ಪ್ರೆಸೆಂಟ್ 26ನೇದವ್ರು ಯಾರಾದ್ರ ಅಂದ್ರೆ ದಿನೇಶ್ ಕುಮಾರ್ ಖಾರ ಅಂತೇಳಿದ್ದಾರೆ. ಓಕೆ, ಯಾವ ಖಾರ, ದಿನೇಶ್ ಕುಮಾರ್ ಖಾರ. ಈ SBI ಮುಖ್ಯಸ್ಥರನ್ನು ಭಾರತ ಸರ್ಕಾರ, ಅದರಲ್ಲಿ ಏನಂತಂದ್ರೆ ಕೇಂದ್ರ ಸರ್ಕಾರ ನೇಮಕ ಮಾಡುತ್ತಿದ್ದು. ಯಾರು ನೇಮಕ ಮಾಡ್ತಾರೆ, ಕೇಂದ್ರ ಸರ್ಕಾರದವರು ಇವರನ್ನು ನೇಮಕ ಮಾಡ್ತಾರೆ. ಯಾರು ನೇಮಕ ಮಾಡ್ತಾರೆ, ಕೇಂದ್ರ ಸರ್ಕಾರದವರು ಇವರನ್ನು ನೇಮಕ ಮಾಡ್ತಾರೆ. ಹಾಗಾದ್ರೆ ಇವರು ಕನಿಷ್ಠ ಅಧಿಕಾರಾವಧಿ ಎಷ್ಟಪ್ಪ, ಇವ್ರ ಟರ್ಮ್ ಏನಿರುತ್ತೆ ಅಪ್ಪ ಅಂತ ಕೇಳಿದ್ರೆ ಇವ್ರ ಅಧಿಕಾರಾವಧಿ ಕನಿಷ್ಠ 3 ವರ್ಷ ಇರುತ್ತೆ, ಗರಿಷ್ಠ ಎಷ್ಟಿರುತ್ತೆ ಅಂತಂದ್ರೆ 5 ವರ್ಷ. ಮಿನಿಮಮ್ 3 years, ಮ್ಯಾಕ್ಸಿಮಮ್ ಏನಂತಂದ್ರೆ 5 year ಏನಂತಂದ್ರೆ ಇವರು ಅಧಿಕಾರಾವಧಿ ಇರುತ್ತೆ SBIನ ಮುಖ್ಯಸ್ಥರನ್ನು. ಓಕೆ, ಇದು ನೆನಪಿಟ್ಕೊಳ್ಬೇಕು. ಎಟ್ ಪ್ರೆಸೆಂಟ್ ಯಾರಾದಾರ, ಎಷ್ಟನೇದವ್ರು ಅದಾರ, ಯಾವ ನಂಬರ್ದವರು ಅಂತ ಕೇಳ್ತಾರೆ ಪ್ರಿಲಿಮ್ಸಿಗೆ. ರೈಟ್. ನೆಕ್ಸ್ಟ್ ಏನಂತಂದ್ರೆ SBI ಸ್ಥಾಪನೆ ಆಗಬೇಕು ಅಂತಂದ್ರೆ ಹೆಂಗೆ ಸ್ಥಾಪನೆ ಐತ್ರಿ ನೋಡ್ರಿ. SBI ಸರ್ ಎಲ್ಲ ಹೇಳಿದ್ರಿ, ಸ್ಥಾಪನೆದೇ ಹೇಳಲಿಲ್ಲಲ್ಲ. SBI ಸ್ಥಾಪನೆ ಆಗಬೇಕು ಅಂದ್ರೆ ಅದ್ರ ಹಿನ್ನೆಲೆ ಒಂದು ಐತಪ್ಪ. ಹಿನ್ನೆಲೆ ಕೇಳ್ರಿ, ಅಲ್ಲಿ ಏನಿರ್ಬೋದಪ್ಪ ಹಿನ್ನೆಲೆ ಅಂತ ಕೇಳಿದಾಗ SBI ಸ್ಥಾಪನೆ ಆಗಬೇಕು ಅಂತಂದ್ರೆ ಈಗ ಹಿನ್ನೆಲೆ ನೋಡಬೇಕು ಅಂತಂದ್ರೆ ನೋಡ್ರಿ, 3 ಮೂಲಿಗೆ 3 ಬ್ಯಾಂಕ್ಗಳು ಸ್ಥಾಪನೆ ಆಗ್ತಾವೆ. ಮೊದಲು ನೋಡ್ರಿ, ಇಲ್ಲಿ ಕರೆಕ್ಟಾಗಿ ನೋಡ್ರಿ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಗೊತ್ತೈತಿಲ್ಲೋ, ಮತ್ತು ಗೊತ್ತೈತಿಲ್ಲೋ ಇಲ್ಲಿ ಆಗ್ನೇಯ, ಹೌದಲ್ಲ. ಎಲ್ಲ ದಿಕ್ಕುಗಳು ಗೊತ್ತೈತಿ ನಿಮಗೆ, ಮತ್ತೆ ಯಾಕೆ ಹೇಳ್ಕೋತ ಕೊಡೋದು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿಯಲ್ಲಿ ಮೊದಲು ದಿಕ್ಕೇ ತೋರಿಸ್ತಾರೆ ನಿಮಗೆ. ನೆಕ್ಸ್ಟ್ ಇಲ್ಲಿ ಏನು ನೋಡ್ರಿ, ಈಗ 1806 ಜೂನ್ 2ರಂದು ಬ್ಯಾಂಕ್ ಆಫ್ ಕಲ್ಕತ್ತಾ ಸ್ಥಾಪನೆ ಆಗ್ತದೆ ರೀ. ಯಾವುದು, ಬ್ಯಾಂಕ್ ಆಫ್ ಕೋಲ್ಕತ್ತಾ ಸ್ಥಾಪನೆ ಆಯಿತು. ಬ್ಯಾಂಕ್ ಆಫ್ ಕಲ್ಕತ್ತಾ ಸ್ಥಾಪನೆ ಆಯಿತು. ಯಾವುದು, ಬ್ಯಾಂಕ್ ಆಫ್ ಕಲ್ಕತ್ತಾ ಸ್ಥಾಪನೆ ಆಯಿತು. ಯಾವಾಗ ಸ್ಥಾಪನೆ ಐತ್ರಿ ಬ್ಯಾಂಕ್ ಆಫ್ ಕಲ್ಕತ್ತಾ ಅಂತ ಕೇಳಿದ್ರೆ 1806 ಜೂನ್ 2ಕ್ಕೆ ಬ್ಯಾಂಕ್ ಆಫ್ ಕಲ್ಕತ್ತಾ ಸ್ಥಾಪನೆ ಆಯಿತು. ಈ ಬ್ಯಾಂಕ್ ಆಫ್ ಕಲ್ಕತ್ತಾ ಇದೆ ಅಲ್ಲ, ಇದನ್ನು ಏನು ಮಾಡಿದ್ರು 1809ರಲ್ಲಿ ಬ್ಯಾಂಕ್ ಆಫ್ ಕಲ್ಕತ್ತಾ ಟು ಏನು ಮಾಡಿದ್ರು, ಅದಕ್ಕೆ ಬ್ಯಾಂಕ್ ಆಫ್ ಬೆಂಗಾಲ್ ಅಂತೇಳಿ ಮರುನಾಮಕರಣ ಮಾಡಿದರು. ಬ್ಯಾಂಕ್ ಆಫ್ ಬೆಂಗಾಲ್ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಬೆಂಗಾಲ್ ಏನಂತೇಳಿ ಮರುನಾಮಕರಣ ಮಾಡ್ತಾರೆ, ಬ್ಯಾಂಕ್ ಆಫ್ ಬೆಂಗಾಲ್ ಅಂತೇಳಿ ಮೊದಲ ಕೋಲ್ಕತ್ತಾ ಅಂತೇಳಿತ್ತು. 1806 ಜೂನ್ 2ಕ್ಕೆ ಬ್ಯಾಂಕ್ ಆಫ್ ಕಲ್ಕತ್ತಾ ಇತ್ತು. 1809ರಲ್ಲಿ ಏನು ಮಾಡಿದ್ರು, ಅದಕ್ಕೆ ಏನಂತೇಳಿ ಮಾಡ್ತಾರೆ, ಬ್ಯಾಂಕ್ ಆಫ್ ಬೆಂಗಾಲ್ ಅಂತೇಳಿ ಏನು ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ಈ ಮೂಲೆಗೆ 1840ರಲ್ಲಿ, ಎಷ್ಟರಲ್ಲಿ, 1840ರಲ್ಲಿ, 1840 ಏಪ್ರಿಲ್ 15ಕ್ಕೆ ಏನು ಮಾಡಿದ್ರು ಗೊತ್ತಾ, ಬ್ಯಾಂಕ್ ಆಫ್ ಬಾಂಬೆ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ಬ್ಯಾಂಕ್ ಆಫ್ ಬಾಂಬೆ ಅಂತೇಳಿ, ಬ್ಯಾಂಕ್ ಆಫ್ ಬಾಂಬೆ ಅಂತೇಳಿ ಸ್ಥಾಪನೆ ಮಾಡಿದರು, ಬಾಂಬೆ. ಇನ್ನು ಈ ಕಡೆ ಏನಂತಂದ್ರೆ 1843ರಲ್ಲಿ ಏನು ಮಾಡಿದರು ಗೊತ್ತಾ, 1843 ಜುಲೈ 1ಕ್ಕೆ ಬ್ಯಾಂಕ್ ಆಫ್ ಮದ್ರಾಸನ್ನು ಸ್ಥಾಪನೆ ಮಾಡ್ತಾರೆ. ಬ್ಯಾಂಕ್ ಆಫ್
ಮದ್ರಾಸ್ ಸ್ಥಾಪನೆ ಮಾಡಿದ್ರು. ಈ 3 ಬ್ಯಾಂಕುಗಳು ಏನಂತಂದ್ರೆ ಪ್ರಾಂತೀಯ ಮಟ್ಟದಲ್ಲಿ ಸ್ಥಾಪನೆ ಆಗಿದ್ದು. ಓಕೆ, ಪ್ರಾಂತೀಯ ಮಟ್ಟದಲ್ಲಿ ಏನಂತಂದ್ರೆ ಸ್ಥಾಪನೆ ಆಗಿದ್ದರಿಂದ ಈ 3 ಬ್ಯಾಂಕುಗಳನ್ನು ಪ್ರಾಂತೀಯ ಬ್ಯಾಂಕುಗಳು ಅಂತೇಳಿ ಕರಿತಿದ್ರು. ಯಾವ ಬ್ಯಾಂಕುಗಳು ಅಂತ ಕರಿತಿದ್ರು? ಪ್ರಾಂತೀಯ ಬ್ಯಾಂಕುಗಳು, ಪ್ರೆಸಿಡೆನ್ಸಿ ಬ್ಯಾಂಕುಗಳು ಅಂತೇಳಿ ಕರಿತಿದ್ರು. ಈ 3 ಬ್ಯಾಂಕುಗಳನ್ನು ಏನು ಮಾಡ್ತಾರೆ? ಈ ಮೇಲಿನ 3 ಬ್ಯಾಂಕುಗಳನ್ನು 1921 ಮೇಲಿನ 3 ಬ್ಯಾಂಕುಗಳನ್ನು 1921 ಎಷ್ಟರಲ್ಲಿ ಅಂತಂದ್ರೆ ಜನವರಿ 27ಕ್ಕೆ ವಿಲೀನಗೊಳಿಸಿದ್ರು. ಯಾವಾಗ? 1921 ಜನವರಿ 27ಕ್ಕೆ ಏನು ಮಾಡಿದ್ರು? ಈ 3 ಬ್ಯಾಂಕುಗಳನ್ನು ಏನು ಮಾಡ್ತಾರೆ? ವಿಲೀನಗೊಳ್ತಾರೆ. 1921 ಯಾವಾಗ್ರಿ? 1921 ಜನವರಿ ಎಷ್ಟ್ರಿಪ್ಪ ಅಂತ ಕೇಳಿದ್ರೆ 27ಕ್ಕೆ ಈ 3 ಬ್ಯಾಂಕುಗಳನ್ನು ವಿಲೀನಗೊಳಿಸಿದ್ರು. ಪ್ರಾಂತೀಯ ಬ್ಯಾಂಕುಗಳಾಗಿದ್ದು ಅಲ್ಲ, ಪ್ರಾಂತೀಯ ಮಟ್ಟದಲ್ಲಿ ಇರೋದ್ರಿಂದ ವಿಲೀನಗೊಳಿಸಿ ಒಂದು ಬ್ಯಾಂಕನ್ನಾಗಿ ಮಾಡ್ತಾರೆ. ಅದೇ ಯಾವುದು ಅಂತಾರೆ? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ನಾಮಕರಣ ಮಾಡ್ತಾರೆ. ಯಾವುದು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ, ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಏನು ಮಾಡ್ತಾರೆ? ಮರುನಾಮಕರಣ ಮಾಡ್ತಾರೆ. ಈ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಪ್ ಟು ಏನಂತಂದ್ರೆ RBI ಸ್ಥಾಪನೆ ಆಗುವವರೆಗೂ 1935ರವರೆಗೆ ಏನಂತಂದ್ರೆ ದೇಶದ ಅರೆ ಕೇಂದ್ರ ಬ್ಯಾಂಕ್ ಆಗಿ, ಅರೆ ಕೇಂದ್ರ ಅಂದ್ರೆ ಗೊತ್ತಾಗ್ತದ? ಅರೆ ಕೇಂದ್ರ ಬ್ಯಾಂಕ್ ಆಗಿ, ಅರೆ ಕೇಂದ್ರ ಅಂತಂದ್ರೆ ಸೆಮಿ ಸೆಂಟ್ರಲ್ ಬ್ಯಾಂಕ್ ಆಗಿ. ಯಾವ ಸೆಂಟ್ರಲ್? ಅರೆ ಕೇಂದ್ರ ಬ್ಯಾಂಕ್ ಆಗಿ, ದೇಶದ ಅರೆ ಕೇಂದ್ರ ಬ್ಯಾಂಕ್ ಆಗಿ, ಸೆಮಿ ಸೆಂಟ್ರಲ್ ಬ್ಯಾಂಕ್ ಆಗಿ, ಸೆಮಿ ಸೆಂಟ್ರಲ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಿತ್ತು. ಸೆಮಿ ಸೆಂಟ್ರಲ್ ಅಂತಂದ್ರೆ ಅಲ್ಪ ಸ್ವಲ್ಪ, ಅರ್ಧಮುರ್ಧ ಅಂತೇಳಿ ಕರಿತೀವಿ. ಅಲ್ಪ ಸ್ವಲ್ಪ ಕೇಂದ್ರ ಬ್ಯಾಂಕ್ ಆಗಿ ಇದು ಕಾರ್ಯನಿರ್ವಹಿಸಿತ್ತು. ನೆಕ್ಸ್ಟ್ ಏನಂತಂದ್ರೆ ಇದು 1955ರವರೆಗೆ 55 ಜುಲೈ 1ರವರೆಗೆ ಏನಂತಂದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾನೇ ಆಗಿತ್ತು. ನಂತರ ಏನು ಮಾಡ್ತಾರೆ? 1955 ಜುಲೈ 1ಕ್ಕೆ ಏನು ಮಾಡ್ತಾರೆ? ಇದಕ್ಕೆ SBI ಅಂತೇಳಿ ಮರುನಾಮಕರಣ ಮಾಡ್ತಾರೆ. SBI ನಮ್ಮಲ್ಲಿ ಏನಂತಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿ ಇರುತ್ತದೆ ಅವಾಗ. ಓಕೆ, ಅದನ್ನು ಏನು ಮಾಡಿದರು? ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಇದ್ದಿದ್ದು SBI ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಇಲ್ಲಿ ನೋಡ್ರಿ, 1940 ಏಪ್ರಿಲ್ 15ರಂದು ಬ್ಯಾಂಕ್ ಆಫ್ ಬೆಂಗಾಲ್ ಸ್ಥಾಪನೆ ಆಯಿತು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಇದು ಏನಂತಂದ್ರೆ ಮ್ಯಾಲೆ ಕೆಳಗಾಗ್ಯದ. ಅದಕ್ಕೆ ಇದನ್ನು ನೋಡಕ್ಕೆ ಹೋಗಬೇಡ್ರಿ ನೀವು ಈ ಸ್ಲೈಡ್. ಓಕೆ, ಅದಕ್ಕೆ ಹಿಂದೆ ನಾನು ತೋರಿಸಿದೆ ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ದಿದ್ದಾಯ್ತು ನೋಡ್ರಿ, ಇದನ್ನು ನೋಡ್ಕೊಳ್ರಿ ಕರೆಕ್ಟಾಗಿ. ಇನ್ನೊಮ್ಮೆ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಓಕೆ, ಈ 3 ಬ್ಯಾಂಕ್ಗಳು ಎಲ್ಲೆಲ್ಲಿ ಸ್ಥಾಪನೆ ಆದವು ಅಂತೇಳಿ ಇಲ್ಲಿ ತೋರಿಸಿದ್ರು ನೋಡ್ರಿ. ಈ ಥರ ನೋಡ್ಕೊಳ್ರಿ. ನೋಡ್ಕೊಂಡು 1921ರಲ್ಲಿ ಏನು ಮಾಡಿದ್ರು? ಇದನ್ನು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಆಮೇಲೆ SBI ಅಂತೇಳಿ ಮರುನಾಮಕರಣ ಮಾಡ್ತಾರೆ. ನೆಕ್ಸ್ಟ್ ಈಗ ಏನಂತಂದ್ರೆ ಇದಕ್ಕೆ ಏನೇನು ಮಾಡಿದ್ದಾರೆ ನೋಡ್ರಿ. ಈಗ ಈ ಮೇಲಿನ 3 ಬ್ಯಾಂಕುಗಳನ್ನು ಪ್ರಾಂತೀಯ ಮಟ್ಟದಲ್ಲಿ ಸ್ಥಾಪನೆ ಆಗಿದ್ದವು. ಮೇಲಿಂದ ಆಗಲೇ ತೋರಿಸಿದ್ನಲ್ಲ, ಅದರಿಂದ ಇವುಗಳನ್ನು ಏನಂತ ಕರಿತಿದ್ರು? ಪ್ರಾಂತೀಯ ಬ್ಯಾಂಕುಗಳು ಅಥವಾ ಪ್ರೆಸಿಡೆನ್ಸಿ ಬ್ಯಾಂಕುಗಳು ಅಂತೇಳಿ ಕರಿತಿದ್ರು. ನೆಕ್ಸ್ಟ್ 1921 ಜನವರಿ 27ರಂದು ಈ ಮೇಲಿನ 3 ಬ್ಯಾಂಕುಗಳನ್ನು ವಿಲೀನಗೊಳಿಸಿ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಮರುನಾಮಕರಣ ಮಾಡಲಾಗಿತ್ತು, ಆಗಲೇ ಹೇಳಿದಾಗೆ. ನೆಕ್ಸ್ಟ್ ಏನಂತಂದ್ರೆ ಈ ಬ್ಯಾಂಕು RBI ಸ್ಥಾಪನೆ ಆಗುವವರೆಗೂ ದೇಶದ ಅರೆ ಕೇಂದ್ರ ಬ್ಯಾಂಕ್ ಆಗಿ, ಸೆಮಿ ಸೆಂಟ್ರಲ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸಿತ್ತು, ಹೇಳಿದ್ದೇ ಐತೆ ಅಲ್ಲ. ಓಕೆ, ನೆಕ್ಸ್ಟ್ 1951 ಜುಲೈ 1ರಂದು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಇದ್ದಿದ್ದು ಏನು ಮಾಡಿದರು? SBI ಅಂತೇಳಿ ಮರುನಾಮಕರಣ ಮಾಡ್ತಾರೆ. ಇನ್ನು ಈಗ SBI ರಾಷ್ಟ್ರೀಕರಣ ಯಾವಾಗ ಮಾಡಿದ್ರು ನೋಡ್ರಿ? SBI ರಾಷ್ಟ್ರೀಕರಣ ಆಗಿದ್ದು 1956 ಜನವರಿ 2ರಂದು ರಾಷ್ಟ್ರೀಕರಣ ಮಾಡಲಾಯಿತು. ಇದು ರಾಷ್ಟ್ರೀಕರಣ ಆಗಬೇಕು ಅಂತಂದ್ರೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. AD ಗೋರ್ವಾಲ್ ಸಮಿತಿ ಅಂತೇಳಿ, AD ಗೋರ್ವಾಲ್ ಕಮಿಟಿ. ಯಾವ ಆಥರ್ ಬುಕ್ಕಲ್ಲಿ ಸಿಗಂಗಿಲ್ಲ ಇದು, AD ಗೋರ್ವಾಲ್ ಸಮಿತಿ ಅಂತೇಳಿ. ಹಾಗಾದ್ರೆ ಈ ಸಮಿತಿಯ ಶಿಫಾರಸ್ಸಿನಂತೆ ಇದು ನೇಮಕ ಆಗಿದೆ ಯಾವಾಗ ಅಂದ್ರೆ 1956ಅಲ್ಲಿ ನೇಮಕ ಆಗ್ತದ AD ಗೋರ್ವಾಲ್ ಸಮಿತಿ. ಈ ಸಮಿತಿ ಏನು ಹೇಳುತ್ತೀರಿ ಅಂತ ಕೇಳಿದ್ರೆ SBIಯನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತೇಳಿ ಶಿಫಾರಸು ಮಾಡುತ್ತೆ. ಈ ಸಮಿತಿಯ ಶಿಫಾರಸಿನಂತೆ SBIಯನ್ನು ನಮ್ಮ ದೇಶದಲ್ಲಿ 1956 ಜೂನ್ 2ಕ್ಕೆ ಏನಂತಂದ್ರೆ ರಾಷ್ಟ್ರೀಕರಣ ಮಾಡ್ತಾರೆ. 2ನೇ ಪಂಚವಾರ್ಷಿಕ ಯೋಜನೆ ಚಾಲ್ತಿಯಲ್ಲಿ ಇರುತ್ತೆ. ಅವಾಗ ಎಷ್ಟನೇ ಪಂಚವಾರ್ಷಿಕ? 2ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಇದನ್ನು ರಾಷ್ಟ್ರೀಕರಣ ಮಾಡಿದರು. ಓಕೆ, ನೆಕ್ಸ್ಟ್ ಏನಂತಂದ್ರೆ SBIನ ವಿಶೇಷತೆಗಳು ಏನೇನದಪ್ಪ, ಏನೇನು ವಿಶೇಷತೆಗಳನ್ನು ಒಳಗೊಂಡಿದೆ SBI ನೋಡ್ರಿ. ಈಗ ನೋಡ್ರಿ,
SBI ಪ್ರಸ್ತುತ 26,000ಕ್ಕಿಂತ ಹೆಚ್ಚು ಮೋರ್ ದೆನ್ 26,000 ಏನಂತಂದ್ರೆ ಬ್ರಾಂಚಸ್ಗಳನ್ನು ಒಳಗೊಂಡಿದೆ ನಮ್ಮ ಇಂಡಿಯಾ ಒಳಗೆ. ಎಷ್ಟು? 36,000ಕ್ಕಿಂತ ಹೆಚ್ಚು ಏನಂತಂದ್ರೆ ಶಾಖೆಗಳನ್ನು ಹೊಂದಿದ್ದು, ಭಾರತದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿದ ಬ್ಯಾಂಕ್ ಯಾವುದು ಅಂತಂದ್ರೆ SBI. ಮೋರ್ ದೆನ್ 26,000 ಬ್ರಾಂಚಸ್ಗಳನ್ನು ಒಳಗೊಂಡಿದೆ. ಅದೇ ಥರ SBI ಏನಂತಂದ್ರೆ ಸುಮಾರು 36 ದೇಶಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿತ್ತು. ಈ ಪ್ರಸ್ತುತ ಮೋರ್ ದೆನ್ 36 ಕಂಟ್ರೀಸ್ ಅಂತೇಳಿ ಹೇಳ್ಬೋದು. 36,000ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಶಾಖೆಗಳನ್ನು ಹೊಂದಿದ್ದು, ವಿದೇಶದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿದ ಬ್ಯಾಂಕು ಇದಾಗಿದೆ. ಯಾವುದಾಗಿದೆ? SBI ಆಗಿದೆ. ನೆಕ್ಸ್ಟ್, ವಿದೇಶದಲ್ಲಿ ಅತಿ ಹೆಚ್ಚು ನೋಡ್ರಿ, ಅದಕ್ಕಿಂತ ಹೆಚ್ಚು ವಿದೇಶದಲ್ಲಿ ತನ್ನ ಶಾಖೆಯನ್ನು ಆರಂಭಿಸಿದ ಮೊದಲ ಭಾರತೀಯ ಬ್ಯಾಂಕು ಯಾವುದಂದ್ರೆ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ. ಯಾವುದು? ಬ್ಯಾಂಕ್ ಆಫ್ ಇಂಡಿಯಾ ವಿದೇಶದಲ್ಲಿ ಲಂಡನ್ನಲ್ಲಿ ತನ್ನ ಶಾಖೆಯನ್ನು ಆರಂಭ ಮಾಡಿತ್ತು ಅಂತೇಳಿ ಹೇಳ್ಬೋದು. ವಿದೇಶದಲ್ಲಿ ತನ್ನ ಶಾಖೆಯನ್ನು ಆರಂಭ ಮಾಡಿದ ಮೊದಲ ಬ್ಯಾಂಕ್ ಯಾವುದಂತಂದ್ರೆ ಬ್ಯಾಂಕ್ ಆಫ್ ಇಂಡಿಯಾ. ಪ್ರಸ್ತುತ ವಿದೇಶದಲ್ಲಿ ಅತಿ ಹೆಚ್ಚು ಶಾಖೆಗಳನ್ನು ಹೊಂದಿರುವಂಥ ಭಾರತೀಯ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ SBI. ರೈಟ್. ನೆಕ್ಸ್ಟ್ ಏನಂತಂದರೆ SBIಯು ಪ್ರಸ್ತುತ ಭಾರತದಲ್ಲಿ 62,000ಕ್ಕಿಂತ ಹೆಚ್ಚು ATMಗಳನ್ನು ಹೊಂದಿದ್ದು, ಅತಿ ಹೆಚ್ಚು ATMಗಳನ್ನು ಹೊಂದಿದ ಬ್ಯಾಂಕು ಯಾವುದಾಗಿದೆ ಅಂತ ಕೇಳಿದ್ರೆ ಇದೇ SBI ಆಗಿದೆ. ಹಾಗಾದರೆ ನಮ್ಮ ದೇಶದಲ್ಲಿ ATM ಅನ್ನು ಪರಿಚಯ ಮಾಡಿದ ಮೊದಲ ಬ್ಯಾಂಕ್ ಯಾವುದು ಅಂತಂದರೆ HSBC ಬ್ಯಾಂಕು. ಆಲ್ರೆಡಿ ಹೇಳಿ ನಿಮಗೆ HSBC ಬ್ಯಾಂಕು. ಹಾಂಗ್ಕಾಂಗ್ ಆ್ಯಂಡ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್. ನಮ್ಮ ದೇಶದಲ್ಲಿ ATM ಅನ್ನು ಪರಿಚಯ ಮಾಡಿದ ಮೊಟ್ಟ ಮೊದಲ ಭಾರತೀಯ ಬ್ಯಾಂಕ್ ಯಾವುದು ರೀ? ನಮ್ಮ ಇಂಡಿಯನ್ ಬ್ಯಾಂಕ್ ಯಾವುದಪ್ಪ ಅಂತ ಕೇಳಿದ್ರೆ ICICI ಬ್ಯಾಂಕು. ICICI ಬ್ಯಾಂಕು. ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಇದನ್ನು. ATM ವಿಶೇಷತೆ ಹೇಳುವಾಗ ಏನಂದ್ರೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ರೈಟ್. ಇಷ್ಟು ಗೊತ್ತಿರಲಿ. ನೆಕ್ಸ್ಟ್ ಏನಂತಂದ್ರೆ ಇನ್ನು ಏನು ವಿಶೇಷತೆ ಇದೆಯಪ್ಪ, SBIನ ಏನೇನು ವಿಶೇಷತೆ ಇದೆಯಪ್ಪ ಅಂತೇಳಿ ನೋಡಿದಾಗ, ಈ SBIನ ವಿಶೇಷತೆ ನೋಡಿದಾಗ ನಮ್ಮಲ್ಲಿ ಮತ್ತೇನಪ್ಪ ಏನು ವಿಶೇಷತೆ ಇದೆ SBI ಅಂತ ಕೇಳಿದ್ರೆ, ಇತ್ತೀಚೆಗೆ SBI ಏನಂತಂದ್ರೆ ತೇಲುವ ಸರೋವರವನ್ನು ಆರಂಭ ಮಾಡಿದೆ ರೀ. ಎಲ್ಲಿ ತೇಲುವ ಸರೋವರ ಅಂತ ಕೇಳಿದ್ರೆ ನಮ್ಮಲ್ಲಿ ಏನಂತಂದ್ರೆ ಜಮ್ಮು ಮತ್ತು ಕಾಶ್ಮೀರ ಒಳಗೆ ಏನಂತಂದ್ರೆ ದಾಲ್ ಸರೋವರ ಅಂತೇಳಿ ಕಂಡು ಬರುತ್ತೆ ರೀ. ದಾಲ್ ಅಂತಂದ್ರೆ ನಿಮಗೆ ಮತ್ತೆ ಕ್ವಶನ್ ಕೇಳ್ತಾರೆ, ಸರೋವರಗಳ ಮೇಲೆ ಫಿಕ್ಸ್ ಕ್ವಶನ್ ಇರ್ತದೆ ರೀ. ಚಳಿಗಾಲದಲ್ಲಿ ಹೆಪ್ಪುಗಟ್ಟುವ ಸರೋವರ ಯಾವುದು ಅಂತೇಳಿ ಕೇಳ್ತಾರೆ ನಿಮ್ಗೆ. ಇವತ್ತೇನು ಮಾಡ್ಬೇಕು ನೀವು, ಒಟ್ಟು ನಮ್ಮ ದೇಶದಲ್ಲಿ ಎಷ್ಟು ಸರೋವರ ಕಂಡು ಬರ್ತಾವಲ್ಲ, ವಿಶ್ವದಲ್ಲಿ ಪ್ರಮುಖ ಸರೋವರಗಳ ಕುರಿತು ಏನಂತಂದ್ರೆ ಬರೋದೇನಂದ್ರೆ ಟೆಲಿಗ್ರಾಮಿಗೆ ಸೆಂಡ್ ಮಾಡಬೇಕು. ಓಕೆ. ಹಾಗಾದ್ರೆ ಸರೋವರಗಳ ಬಗ್ಗೆ ಏನಂತಂದ್ರೆ ಗೊತ್ತಿರಬೇಕು ನಿಮ್ಗೆ. ನೆಕ್ಸ್ಟ್ ಇದಾದ ನಂತರ ಏನಂತಂದ್ರೆ SBI ಅತಿ ಹೆಚ್ಚು ಶಾಖೆಗಳು ಆಗಿದೆ. ನೆಕ್ಸ್ಟ್ ಏನಂತಂದ್ರೆ SBI ಏನಂತಂದ್ರೆ ತೇಲುವ ಸರೋವರ ಎಲ್ಲಿರಿ ಅಂತ ಕೇಳಿದ್ರೆ, ತೇಲುವ ಸರೋವರ ಆರಂಭ ಮಾಡಿದ್ದು ಎಲ್ಲಿಯಪ್ಪ ಅಂತ ಕೇಳಿದ್ರೆ ದಾಲ್ ಸರೋವರ ಅಂತೇಳಿ ಬರುತ್ತೆ. ಯಾವ ಸರೋವರ? ದಾಲ್ ಸರೋವರ. ಎಲ್ಲಿ ಕಂಡು ಬರ್ತಿದ್ರಿ ದಾಲ್ ಸರೋವರ ಅಂತ ಕೇಳಿದ್ರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡು ಬರುವಂಥ ಸರೋವರ ಆಗಿದೆ. ಚಳಿಗಾಲದಲ್ಲಿ ಹೆಪ್ಪುಗಟ್ಟು ಹೋಗ್ತೈತ್ರಿ, ಅದು ಕೋಲ್ಡ್ ಆಗಿ ಜಾಸ್ತಿ. ರೈಟ್. ನೆಕ್ಸ್ಟ್ ಏನಂತಂದ್ರೆ SBI ATM ಎಲ್ಲ ಆಗಿದೆ. ನೆಕ್ಸ್ಟ್ ಯುನೋ ಆ್ಯಪ್ ಯಾರ್ಯಾರು ಯೂಸ್ ಮಾಡ್ತೀರಿ? ಆಲ್ಮೋಸ್ಟ್ ಏನಂತಂದ್ರೆ ಯುನೋ ಆ್ಯಪನ್ನು SBI ಬಹಳಷ್ಟು ಮಂದಿ ಏನಂತಂದ್ರೆ ಇದನ್ನು ಯೂಸ್ ಮಾಡುವಂಥದ್ದು. ಯುನೋ ಅಂದರೆ ಯು ಓನ್ಲಿ ನೀಡ್ ಒನ್ ಅಂತೇಳಿ ಇದ್ರ ಫುಲ್ ಫಾರ್ಮ್ ಇರುವಂಥದ್ದು. ಯಾವುದು? ಯು ಓನ್ಲಿ ನೀಡ್ ಒನ್ ಅಂತೇಳಿ ಅಂತ ಹೇಳ್ತೀವಿ. ಹಾಗಾದ್ರೆ ಇದು ಜಾರಿಗೆ ತಂದಿದ್ದ ಬ್ಯಾಂಕ್ ಯಾವುದು ಅಂತ ಕೇಳಿದರೆ SBI. ಯಾವುದು? SBIನೇ ಇದಕ್ಕೆ ಏನು ಮಾಡಿದೆ? ಜಾರಿಗೆ ತಂದಿದೆ. ಜಾರಿಗೆ. ಹಾಗಾದರೆ ಇದು ಜಾರಿಗೆ ಬಂದಿದೆ ಯಾವಾಗ ಅಂದರೆ ನವೆಂಬರ್ 24, 2017ರಲ್ಲಿ. ಇದಕ್ಕೆ ಚಾಲನೆ ನೀಡಿದವರು ಯಾರಪ್ಪ? ಯುನೋ ಆ್ಯಪಿಗೆ ಚಾಲನೆ ನೀಡಿದವರು ಯಾರು ಅಂತ ಕೇಳಿದ್ರೆ ಇದಕ್ಕೆ ಚಾಲನೆ ನೀಡಿದವರು ಅಂದಿನ ಹಣಕಾಸು ಸಚಿವರಾಗಿರುವಂಥ ಅರುಣ್ ಜೇಟ್ಲಿ ಅವರು ಇದಕ್ಕೆ ಚಾಲನೆ ನೀಡುತ್ತಾರೆ. ಇದು ಒಂದು ಏನಂತಂದ್ರೆ ಡಿಜಿಟಲ್ ಪಾವತಿಗೆ ಸಂಬಂಧಿಸಿದ ಆ್ಯಪ್ ಆಗಿದೆ ರೀ. ಡಿಜಿಟಲ್ ನಗದು ರಹಿತವಾಗಿ ಕ್ಯಾಶ್ಲೆಸ್ ಆಗಿ ಅಂದರೆ ಟ್ರಾನ್ಸಾಕ್ಷನ್ ಮಾಡಬಹುದು. ಮುಂಚಿತವಾಗಿ ನೀವು ಮಿನಿ ಸ್ಟೇಟ್ಮೆಂಟ್ ತೊಗೊಳ್ಬೋದು ಬ್ಯಾಂಕಿನ ಏನಂತಂದ್ರೆ ಸ್ಟೇಟ್ಮೆಂಟ್ ತೊಗೊಳ್ಬೋದು, ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಮತ್ತೇನಂದ್ರೆ ಎಲ್ಲ ಥರದ ಏನಂದರೆ ಟಿಕೆಟ್ಗಳನ್ನು ಏನಂದ್ರೆ ಬುಕ್ ಮಾಡ್ಬೋದು, ರಿಚಾರ್ಜ್ ಮಾಡ್ಕೊಳ್ಬೋದು, ಪ್ರತಿಯೊಂದು ವ್ಯವಹಾರಗಳನ್ನು ಮಾಡ್ಬೋದು. ATM ಎಕ್ಸ್ಪೈರ್ ಆಗಿತ್ತು ಅಂದರೆ ATM ಅನ್ನು ಏನಂತಂದ್ರೆ ಅಪ್ಲೈ ಮಾಡ್ಬೋದು. ಓಕೆ. ಎಲ್ಲ ಥರ ವ್ಯವಹಾರಗಳನ್ನು ಮಾಡ್ಬೋದು ಯುನೋ ಆ್ಯಪ್ ಒಳಗೆ. ಓಕೆ. ಇದು ಎಲ್ಲ ಗೊತ್ತಿರಬೇಕು ಯುನೋ ಅಂತ. ಇದೊಂದು ಅಂದರೆ ಡಿಜಿಟಲ್ ಪಾವತಿಗೆ ಸಂಬಂಧಿಸಿದೆ. ಓಕೆ. ನಗದು ರಹಿತವಾಗಿ ಅಂತ ವ್ಯವಹಾರಗಳನ್ನು ಮಾಡ್ಬೋದು. ಓಕೆ. ರೆಸಾರ್ಟ್ಗಳು ಬುಕ್ ಮಾಡ್ಕೊಳ್ಬೋದು ಇಲ್ಲೇ ಕೂತ್ಕೊಂಡು.
ಪ್ರತಿಯೊಂದು ಮಾಡ್ಬೋದು ಇದರ ಅನ್ವಯ. ಓಕೆ ರೈಟ್. ನೆಕ್ಸ್ಟ್ ಏನಂತಂದ್ರೆ ಇನೋ ಆ್ಯಪ್, ಇತ್ತೀಚೆಗೆ ಇನೋ ಆ್ಯಪ್ ಅಂತ ಈಗ ಹಳೇದಾಗಿತ್ತಿದು. ಓಕೆ ಇತ್ತೀಚೆಗೆ ಅನ್ನೋಕ್ಕಿಂತ 2017 ಒಳಗಡೆ ಈ ಕ್ವಶನ್ ಕೇಳಂಗಿಲ್ಲ. ಇನೋ ಆ್ಯಪ್ ಯಾವ ಬ್ಯಾಂಕಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಕೇಳಬಹುದು, ಯೂಸಲಿ ಕೇಳಂಗಿಲ್ಲ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಕವಚ ಯೋಜನೆ. ನೋಡ್ರಿ ಇನ್ನೊಂದು ಗೊತ್ತಿರಬೇಕು, ಕವಚ ಯೋಜನೆ ಇತ್ತೀಚೆಗೆ ನಿಮ್ಮ ಕ್ವಶನ್ ಕೇಳ್ತಾರೆ, ಕರೆಂಟ್ ಅಫೇರ್ಸ್ ಓದಿದವ್ರಿಗೆ ಗೊತ್ತಾಗ್ತದ. ಇತ್ತೀಚೆಗೆ ಕವಚ ಯೋಜನೆಯನ್ನು ಆರಂಭ ಮಾಡಿರುವಂಥ ಸಚಿವಾಲಯ ಯಾವುದು ಅಂತೇಳಿ ಕೇಳ್ತಾನೆ ನಿಮ್ಗೆ. ರೈಲ್ವೆ ಸಚಿವಾಲಯ, ಬ್ಯಾಂಕಿಂಗ್ ಸಚಿವಾಲಯ, ಬ್ಯಾಂಕಿಂಗ್ ವ್ಯವಸ್ಥೆ. ನೆಕ್ಸ್ಟ್ ಏನಂದ್ರೆ ಹಣಕಾಸಿನ ಸಚಿವಾಲಯ, ಕೇಂದ್ರ ಸರ್ಕಾರ. ಕವಚ ಯೋಜನೆ ಇತ್ತೀಚೆಗೆ ರೈಲ್ವೆ ಸಚಿವಾಲಯ ರಕ್ಷಣೆಗೋಸ್ಕರ ರೈಲ್ವೆದವ್ರು ಏನಂದ್ರೆ ಕವಚ ಯೋಜನೆಯನ್ನು ಆರಂಭ ಮಾಡಿದೆ. ಮತ್ತು ಈ ಕವಚ ಇದಕ್ಕೆ ಸಂಬಂಧಪಟ್ಟೈತ್ರಿ. ಇದು ಕೂಡ ಏನಂದ್ರೆ SBI ಕವಚ ಯೋಜನೆಯನ್ನು ಜಾರಿಗೆ ತಂದವರು ಯಾರಂದ್ರೆ SBIದವರು. ಹಾಗಾದ್ರೆ ಇದನ್ನು ಜಾರಿಗೆ ತಂದಿದ್ದು ಯಾವಾಗ ರೀ ಅವರು ಅಂತ ಕೇಳಿದ್ರೆ 2021 ಮೇ 8ಕ್ಕೆ ಇದನ್ನು ಜಾರಿಗೆ ತಂದಿದ್ರು. ಮೇ 8 ಲಾಕ್ಡೌನ್ ಒಳಗು ಸಂಗಪ್ಪಗಳ ಲಾಕ್ಡೌನ್ ಒಳಗೆ ಏನು ಮಾಡಿದ್ರು, ಇದನ್ನು ಜಾರಿಗೆ ತಂದಿದ್ರು. ಎದಕ್ಕೆ ಜಾರಿಗೆ ತಂದಿದ್ರು ಅಂತ ಕೇಳಿದ್ರೆ ಈ ಯೋಜನೆ ಏನಂತಂದ್ರೆ ಕೋವಿಡ್-19 ಸಾವನ್ನಪ್ಪಿರುವ ಸತ್ತವ್ರಿಗೆ ಕೊಡಂಗಿಲ್ಲ. ಮತ್ತು ಕೋವಿಡ್-19 ಸತ್ತವ್ರಿಗೆ ಹೆಂಗೆ ಕೊಡ್ತಾರೋ, ಕೋವಿಡ್-19 ಸಾವನ್ನಪ್ಪಿರುವಂಥ ಕುಟುಂಬಗಳಿಗೆ 10 ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥದ್ದು ಈ ಯೋಜನೆಯ ಉದ್ದೇಶ ಆಗಿರುತ್ತೆ. ಮಾನವೀಯತೆಯ ದೃಷ್ಟಿಯಿಂದ ಕೊಡುವಂಥದ್ದು. ಸರ್ ಇದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅನ್ನೋ ಇರ್ತದೆ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿತ್ತು ಅಂತ ಕೇಳಿದ್ರೆ 8.5% ಏನಂತಂದ್ರೆ 8.5 ಏನಂತಂದ್ರೆ ಇಯರ್ಲಿ ಮತ್ತು ಮಂತ್ಲಿ ಇರೋಂಗಿಲ್ಲ. ಯಾವತ್ತು ಏನಂತಂದ್ರೆ ತಲೆಗೆ ಹಾಕ್ಕೋಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕಿಂದ ಹೆಂಗಿರ್ತದೆ ಅಂತಂದ್ರೆ ಇಯರ್ಲಿ ಇರ್ತದೆ, ಮಂತ್ಲಿ ಇರೋಂಗಿಲ್ಲ. ಸರಿನಾ? ಹಾಗಾದ್ರೆ ಇದು ಯೋಜನೆ ಆಗಿದೆ ಸರ್. ಮತ್ತು ಕೋವಿಡ್-19 ಸತ್ತವ್ರಿಗೆ ಏನಂತಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದವ್ರು ಕೊಟ್ಟರಲ್ರಿ. ಹೌದು, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದವ್ರು ಎಷ್ಟು ಕೊಟ್ಟರು? 1 ಲಕ್ಷ ಕೊಟ್ಟರು, 1 ಲ್ಯಾಕ್ ಕೊಟ್ಟರು. 1 ಲಕ್ಷ ಏನಂತಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ದವ್ರು ಏನಂದ್ರೆ ಕೋವಿಡ್-19 ಸಾವನ್ನಪ್ಪಿದವ್ರ ಕುಟುಂಬರಿಗೆ ಏನಂದ್ರೆ ಪರಿಹಾರದ ರೂಪದಲ್ಲಿ ಏನಂತಂದ್ರೆ 1 ಲಕ್ಷ ರೂಪೀಸ್ ಕೊಟ್ಟರು. ಓಕೆ, ಯಾರು ತೊಗೊಂಡಿದ್ರೆ ಕೈ ಎತ್ರಿ. ತೊಗೊಂಡ್ರಿ ಅಣ್ಣ? ರೈಟ್. ಇದು ಏನಂತಂದ್ರೆ ನೀವು ಸತ್ತಾಗ ಏನಂತಂದ್ರೆ ನೀವು ತೊಗೊಳಂಗಿಲ್ಲ, ನಿಮಗೋಸ್ಕರ ನಿಮ್ಮವ್ರು ತೊಗೊಳ್ಳೋವಂಥದ್ದು. ಸರಿನಾ? ರೈಟ್. ನೆಕ್ಸ್ಟ್ ಏನಂತಂದ್ರೆ ಇದು ಏನಂತಂದ್ರೆ ಕವಚ ಯೋಜನೆ. ಈಗ ನಿಮ್ಗೆ ಡೈರೆಕ್ಟ್ ಈ ಕವಚ ಇದು ಹಳೇದಾಗ್ತಿದ್ದು SBIಗೆ ಸಂಬಂಧಪಟ್ಟ. ಈ ಕವಚ ಅಂದ್ರೆ ರೈಲ್ವೆ ಸಚಿವಾಲಯ ಏನಂತಂದ್ರೆ ರಕ್ಷಣೆಗೋಸ್ಕರ ಏನಂತಂದ್ರೆ ಮತ್ತೊಂದು ಯೋಜನೆಯನ್ನು ಆರಂಭ ಮಾಡಿದೆ, ಕವಚ ಯೋಜನೆ. ಓಕೆ ರೈಟ್. ಇದು ಆದ ನಂತರ ಏನಂತಂದ್ರೆ 2017 ಏಪ್ರಿಲ್ 1ರಂದು SBIನಲ್ಲಿ ವಿಲೀನಗೊಂಡಿರುವಂಥ ಬ್ಯಾಂಕುಗಳು ಯಾವ್ಯಾವ ಅದಾವ ನೋಡ್ರಿ. ಯಾಕೆ ವಿಲೀನಗೊಳಿಸ್ತಾರೆ ಮುಂದೆ ಅನಲೈಸ್ ಮಾಡ್ತೀನಿ ನಾನು. ವಾಣಿಜ್ಯ ಬ್ಯಾಂಕುಗಳು ವಿಲೀನ ಅಂತೇಳಿ ಬರ್ತವೆ, ಅಲ್ಲಿ ನೋಡೋಣ ಯಾವ್ಯಾವ ಬ್ಯಾಂಕುಗಳನ್ನು ವಿಲೀನಗೊಳಿಸಿದ್ರು. ಇಲ್ಲಿ ನೋಡ್ರಿ 2017 ಏಪ್ರಿಲ್ 1ರಂದು SBIನಲ್ಲಿ 5 ಬ್ಯಾಂಕುಗಳನ್ನು ವಿಲೀನಗೊಳಿಸ್ತಾರೆ. ಆ 5 ಬ್ಯಾಂಕುಗಳು ಯಾವ್ಯಾವು ಅಂತ ಕೇಳಿದಾಗ ಒಂದೇದಿದೆ ರೀ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು SBM ನಮ್ಮ ಕರ್ನಾಟಕ ಮೂಲದ ಬ್ಯಾಂಕ್ ಆಗಿತ್ತಿದು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಅದಾದ ನಂತರ ಏನಂತಂದ್ರೆ ಎರಡನೇದು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್. ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ SBH, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್. ನೆಕ್ಸ್ಟ್ ಏನಂತಂದ್ರೆ ಮೂರನೇದು ಯಾವುದು ಅಂತಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲಾ. ಇದು ಪಂಜಾಬ್ನಲ್ಲಿ ಕಂಡುಬರುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲಾ SBP. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ಅಂದಿ ಮತ್ತು ಅಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲಾ. ನೆಕ್ಸ್ಟ್ ಅದಾದ ನಂತರ ನಾಲ್ಕನೇದು ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಆ್ಯಂಡ್ ಜೈಪುರು. ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಆ್ಯಂಡ್ ಜೈಪುರು. ಓಕೆ, ಸ್ಟೇಟ್ ಬ್ಯಾಂಕ್ ಆಫ್ ಬಿಕನೇರ್ ಮತ್ತು ಜೈಪುರು. ನೆಕ್ಸ್ಟ್ ಏನಂತಂದ್ರೆ ಇದು ಎಲ್ಲಿ ಕಂಡು ಬರುತ್ತೆ ಸರ್ ಅಂತಂದ್ರೆ ಇದು ಏನಂತಂದ್ರೆ ರಾಜಸ್ಥಾನ ಒಳಗೆ ಕಂಡು ಬರುತ್ತೆ. ಎಲ್ಲಿ? ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಐದನೇದು ಸ್ಟೇಟ್ ಬ್ಯಾಂಕ್ ಆಫ್ ಟ್ರವಂಕೂರು ಅಂತೇಳಿ, ತ್ರಿವಂಕೂರು ಆಗಿದೆ ಅದು, ಟ್ರವಂಕೂರು ಅಂತ ಕರಿತೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಟ್ರವಂಕೂರು ಅಂತ ಕರಿತೀವಿ. ಸ್ಟೇಟ್ ಬ್ಯಾಂಕ್ ಆಫ್ ಟ್ರವಂಕೂರು ಇದು ಬಂದುಬಿಟ್ರೆ ಕೇರಳ ಒಳಗೆ ಕಂಡು ಬರುತ್ತೆ. ಸ್ಟೇಟ್ ಬ್ಯಾಂಕ್ ಆಫ್ ಟ್ರವಂಕೂರು. ಹಾಗೂ ಲಾಸ್ಟ್ ಒಂದು ಯಾವುದಪ್ಪ ಆರನೇದು ಅಂತ ಕೇಳಿದ್ರೆ ಭಾರತೀಯ ಮಹಿಳಾ ಬ್ಯಾಂಕು. ಈ 6 ಬ್ಯಾಂಕುಗಳನ್ನು ಎಟ್ ಎ ಟೈಮ್ ಆಗಿ ಮರ್ಜ್ ಮಾಡ್ತಾರೆ SBIನಲ್ಲಿ. ಓಕೆ, ಇಷ್ಟು ಗೊತ್ತಿರಲಿ. ಕೆಳಗಿನ ಯಾವ ಬ್ಯಾಂಕನ್ನು ಕ್ವಶನ್ ಆಗ್ಯದ, ಯಾವ ಬ್ಯಾಂಕನ್ನು SBIನಲ್ಲಿ ವಿಲೀನಗೊಳಿಸಿದ್ದಾರೆ, ಗೊಳಿಸಿಲ್ಲ ಅಂತೇಳಿ ಅವಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇತ್ತು, ಕೇಳಿದರು. ಓಕೆ ರೈಟ್. ಈಗ ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ ಭಾರತೀಯ ಮಹಿಳಾ ಬ್ಯಾಂಕದ ಬಗ್ಗೆ ನೋಡೋಣ. ಈಗ
ಭಾರತೀಯ ಮಹಿಳಾ ಬ್ಯಾಂಕು. ಇದನ್ನು ಇಂಗ್ಲೀಷ್ ಒಳಗೆ ಏನಂತಿರೋ ಇದಕ್ಕೆ ಭಾರತೀಯ ಮಹಿಳಾ ಬ್ಯಾಂಕಿಗೆ ಏನಂತಂದ್ರೆ ಇಂಡಿಯನ್ ವುಮನ್ ಬ್ಯಾಂಕ್ ಅಂತ ಹೇಳ್ತೀರೇನ. ಇದಕ್ಕೆ ಹೆಸರಿರೋದು ಏನಂತಂದ್ರೆ ಭಾರತೀಯ ಮಹಿಳಾ ಬ್ಯಾಂಕು. ಕನ್ನಡ ಒಳಗೂ ಹಂಗೆ ಅಂತೀವಿ, ಹಿಂದಿ ಒಳಗೂ ಹಾಗೆ ಅಂತಾರೆ, ಮತ್ತೇನಂದ್ರೆ ಇಂಗ್ಲೀಷ್ ಒಳಗೆ ಭಾರತೀಯ ಮಹಿಳಾ ಬ್ಯಾಂಕ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೋಡ್ರಿ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡಿದ ಕೀರ್ತಿ ಪಾಕಿಸ್ತಾನ ದೇಶಕ್ಕೆ ಸಲ್ಲುತ್ತೆ. ನೋಡ್ರಿ ಮಂಗನವನ ಮಕ್ಕಳು ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರ ನೋಡ್ರಿ, ಜೀವನ ಒಳಗೆ ಒಂದರ ಒಳ್ಳೇದು ಕೆಲಸ ಮಾಡ್ಯಾರಲ್ಲ, ಗ್ರೇಟ್. ಓಕೆ, ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ 1988ರಲ್ಲಿ ಪಾಕಿಸ್ತಾನ ದೇಶದ ಎಲ್ಲಿಯಪ್ಪ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಪಾಕಿಸ್ತಾನದ ಏನಂತಂದ್ರೆ ಕರಾಚಿ ಎಂಬಲ್ಲಿ ಪಾಕಿಸ್ತಾನ ದೇಶದ ಕರಾಚಿ ಎಂಬಲ್ಲಿ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಇದು ಪ್ರಪಂಚದ ಮೊಟ್ಟ ಮೊದಲ ಮಹಿಳಾ ಬ್ಯಾಂಕ್ ರೀ ಇದು. ಓಕೆ, ಅದೇ ಥರ ಏನಂತಂದ್ರೆ ನಮ್ಮ ದೇಶದ ಭಾರತೀಯ ಮಹಿಳಾ ಬ್ಯಾಂಕನ್ನು ಯಾವಾಗ ಸ್ಥಾಪನೆ ಮಾಡಿದರು, ನಮ್ಮ ದೇಶದಲ್ಲಿ ಮಹಿಳಾ ಬ್ಯಾಂಕನ್ನು ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ 2013 ನವೆಂಬರ್ 19ಕ್ಕೆ ನಮ್ಮ ದೇಶದಲ್ಲಿ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಈ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡೋದು ಉದ್ದೇಶ ಏನಾಗಿತ್ತು ಅಂತಂದ್ರೆ, ನಮ್ಮ ಇಂದಿರಾವ್ವ ಅವರು 1917ರಲ್ಲಿ ಅವ್ರ ಜನನ ಆಗಿತ್ತು. 1917 ನವೆಂಬರ್ 19ಕ್ಕೆ ಇವ್ರ ಜನನ ಆಗ್ತದ ಇಂದಿರಾ ಗಾಂಧಿಯವರು. ಈ ಇಂದಿರಾ ಗಾಂಧಿಯವರ 96ನೇ ಹ್ಯಾಪಿ ಬರ್ಡೇ ಟು ಯು ಇಂದಿರಾ ಗಾಂಧಿ. ಓಕೆ, ಇಂದಿರಾ ಗಾಂಧಿಯವರ 96ನೇ ಜನ್ಮದಿನದ ಸವಿನೆನಪಿಗಾಗಿ ಭಾರತೀಯ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಏನಂತಂದರೆ ಈ ಭಾರತೀಯ ಮಹಿಳಾ ಬ್ಯಾಂಕ್ ಸ್ಥಾಪನೆ ಆಗಿದ್ದ ಸ್ಥಳ ಎಲ್ಲಿರಿ? 1000 ಕೋಟಿ ಮೂಲ ಬಂಡವಾಳದೊಂದಿಗೆ ಸ್ಥಾಪನೆ ಮಾಡಿಬಿಟ್ರಿ. ಇದಕ್ಕೆ ಬೇಸಿಕ್ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು? 1000 crore ಇತ್ತು. 1000 ಕೋಟಿ ಮೂಲ ಬಂಡವಾಳದೊಂದಿಗೆ ಭಾರತೀಯ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದರೆ ಸ್ಥಾಪನೆಯಾದ ಸ್ಥಳ ಎಲ್ಲಿರಿ? ಪರ್ಟಿಕ್ಯುಲರ್ ಆಗಿ ಯಾವ ಸ್ಥಳದಲ್ಲಿ ಭಾರತೀಯ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಮುಂಬೈನಲ್ಲಿ ಏನಂತಂದ್ರೆ ಭಾರತೀಯ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಈ ಪ್ರಸ್ತುತ ಭಾರತೀಯ ಮಹಿಳಾ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿ ಇದೆ ರೀ ಅಪ್ಪ ಅಂತ ಕೇಳಿದ್ರೆ ನವದೆಹಲಿಯಲ್ಲಿ ಕಂಡುಬರುತ್ತೆ. ಇದರ ಪ್ರಸ್ತುತ ಮುಖ್ಯಸ್ಥ ಯಾರಾದರಪ್ಪ ಅಂದ್ರೆ ಉಷಾ ಅನಂತ ಸುಬ್ರಹ್ಮಣ್ಯಂ ಅಂತೇಳಿ ಆದರ. ಉಷಾ ಅನಂತ ಸುಬ್ರಹ್ಮಣ್ಯಂ ಅಂತೇಳಿ ಇದ್ದಾರೆ. ಓಕೆ, ಪ್ರಸ್ತುತ ಯಾರಾದ್ರೆ ಆಶಾ ಅಂತೇಳಿ ಬರ್ದಾರ ನೋಡು, ಆಶಾ ಅಲ್ಲ ಉಷಾ ಅನಂತ ಸುಬ್ರಹ್ಮಣ್ಯಂ. ಓಕೆ, ಇದಾದ ನಂತರ ಪ್ರಸ್ತುತ ಮುಖ್ಯಸ್ಥರು ಯಾರಾದ್ರೆ ಅಂದರೆ SM ಸ್ವಾತಿ. ಸರ್ SBIನಲ್ಲಿ ವಿಲೀನ ಆಗ್ಯದ ಅಂತೀರಿ, ಮತ್ತು ಮುಖ್ಯಸ್ಥರು ಯಾರು ಇರ್ತಾರೆ ಮುಖ್ಯಸ್ಥರು ಜಸ್ಟ್ ಏನಂದ್ರೆ ಬೋರ್ಡ್ ಅಷ್ಟೇ ಚೇಂಜ್ ಆಗಿರೋವಂಥದ್ದು. ಬಟ್ ದಿನೇಶ್ ಕುಮಾರ್ ಖಾರಾ ಅಧೀನದಲ್ಲಿ ಕೆಲಸ ಮಾಡ್ತಾಳೆ ಇವಳು. ಯಾಕಂದರೆ SBI ಮುಖ್ಯಸ್ಥರು ಯಾರಾದ್ರೆ ಪ್ರಸ್ತುತ SBI ಮುಖ್ಯಸ್ಥರು ಇರೋದು ದಿನೇಶ್ ಕುಮಾರ್ ಖಾರಾ ಅಂತ ಹೇಳಿದ್ದಾರೆ. ಸೊ ದಿನೇಶ್ ಕುಮಾರ್ ಖಾರಾ ಅಧೀನದಲ್ಲಿ ಇವರು ಕೆಲಸ ಮಾಡ್ತಾರೆ. ನೆಕ್ಸ್ಟ್ 2017 ಏಪ್ರಿಲ್ 1ಕ್ಕೆ ಏನಂತಂದ್ರೆ ಭಾರತೀಯ ಮಹಿಳಾ ಬ್ಯಾಂಕನ್ನು ಸ್ಥಾಪನೆ ಮಾಡಿದೆ. ಸರ ಇದನ್ನು ವಿಲೀನಗೊಳಿಸಲಾಗಿದೆ. ಇದು ಮಹಿಳಾ ಬ್ಯಾಂಕಿನ ಕಾರ್ಯಗಳು ಏನ್ರಿ? ಶುದ್ಧ ಏನಂತಂದ್ರೆ ಮಹಿಳೆಯರಿಂದ ಕಾರ್ಯನಿರ್ವಹಿಸ್ಕೊಂಡು ಹೋಗುವಂಥ ಬ್ಯಾಂಕ್ ಆಗಿತ್ತು. ಎಲ್ಲ ಎಂಪ್ಲಾಯೀಸ್ ಮಹಿಳೆಯರೇ, ಅಲ್ಲಿ ಡೆಪಾಸಿಟ್ ಮಾಡೋರು ಎಲ್ಲ ಕೂಡ ಏನಂತಂದ್ರೆ ಅಕೌಂಟ್ ಹೋಲ್ಡರ್ಸ್ ಎಲ್ಲ ಯಾರಾಗಿರ್ತಾರೆ? ಮಹಿಳೆಯರೇ ಆಗಿರ್ತಾರೆ ಸಂಪೂರ್ಣವಾಗಿ. ನಮ್ಮ ಮಂದಿ ಕೇಳ್ತಾರೆ, ಸರ್ ವಾಚ್ಮ್ಯಾನು ಯಾರು ಅವರೇ ಇರ್ತಾರೇನ್ರಿ ಅಂತ ಕೇಳ್ತಾರೆ. ನನಗೆ ಗೊತ್ತೈತಿ, ವಾಚ್ಮ್ಯಾನು ಅವರೇ ಇರಬೇಕು, ಮತ್ತೆ ಯಾರು ಇರ್ತಾರೆ? ಓಕೆ, ಶುದ್ಧ ಮಹಿಳೆಯರಿಂದ ಕಾರ್ಯನಿರ್ವಹಿಸ್ಕೊಂಡು ಹೋಗುವಂಥ ಬ್ಯಾಂಕ್ ಯಾವುದಾಗಿದೆ ಅಂತ ಕೇಳಿದರೆ ಇದು ಭಾರತೀಯ ಮಹಿಳಾ ಬ್ಯಾಂಕ್ ಆಗಿರುವಂಥದ್ದು. ರೈಟ್, ಇಲ್ಲಿಗೆ ಏನಂತಂದ್ರೆ ನಿಮಗೆ SBI ಮುಗೀತದ. ನೆಕ್ಸ್ಟ್ ಏನಂತಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ಗಳ ಬಗ್ಗೆ ಏನಂತಂದ್ರೆ ನೋಡ್ಬೇಕು ನಿಮ್ಗೆ. ಯಾವುದು? ಸೆಂಟ್ರಲ್ ಬ್ಯಾಂಕ್ಸ್ ಅಂತಂದ್ರೆ ಕೇಂದ್ರ ಬ್ಯಾಂಕುಗಳು. ಇದಕ್ಕೆ ಸೆಂಟ್ರಲ್ ಬ್ಯಾಂಕ್ಸ್ ಅಂತ ಕರಿತೀವಿ, ಕೇಂದ್ರ ಬ್ಯಾಂಕುಗಳು. ಇಂಗ್ಲೀಷ್ ಒಳಗೆ ಹೇಳಲಾಗ್ತದ ಸೆಂಟ್ರಲ್ ಬ್ಯಾಂಕ್ಸ್ ಅಂತೇಳಿ. ಸೆಂಟ್ರಲ್ ಬ್ಯಾಂಕ್ಸ್ ನೋಡ್ರಿ, ಪ್ರತಿ ಒಂದು ದೇಶಕ್ಕೆ ಏನಂತಂದ್ರೆ ತನ್ನದೇ ಆಗಿರುವಂಥ ಒಂದೊಂದು ಕೇಂದ್ರ ಬ್ಯಾಂಕುಗಳು ಇರೋದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಪ್ರತಿಯೊಂದು ದೇಶಕ್ಕೆ ಒಂದೊಂದು ಕೇಂದ್ರ ಬ್ಯಾಂಕು ಇರುತ್ತದೆ. ಪ್ರಪಂಚದ ಮೊಟ್ಟ ಮೊದಲ ಕೇಂದ್ರ ಬ್ಯಾಂಕು ಎಲ್ಲಿ ಸ್ಥಾಪನೆ ಆಯಿತು? ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಬ್ಯಾಂಕ್ ಸ್ಥಾಪನೆ ಆಗಿದೆ ಯಾವುದಂದ್ರೆ ಸ್ವೀಡನ್ ದೇಶದ ರಿಕ್ಸ್ ಬ್ಯಾಂಕು. ಈ ಬ್ಯಾಂಕಿನ ಸ್ಥಾಪನೆ ಆಗಿದೆ ಯಾವಾಗ ಅಂತಂದ್ರೆ 1868ರಲ್ಲಿ. ಈ ಬ್ಯಾಂಕ್ ಸ್ಥಾಪನೆ ಆಗಿರುವಂಥ 300 ವರ್ಷಗಳ ಸವಿನೆನಪಿಗಾಗಿ, ಎಷ್ಟು ವರ್ಷಗಳ? 300 ವರ್ಷಗಳ ಸವಿನೆನಪಿಗಾಗಿ 1968ರಲ್ಲಿ
ಅರ್ಥಶಾಸ್ತ್ರ ವಿಭಾಗಕ್ಕೆ ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ನೀಡಬೇಕಂತೇಳಿ ಮೊದಲ ಬಾರಿಗೆ ನಿರ್ಣಯವನ್ನು ಕೈಗೊಂಡ್ರು. ನೆಕ್ಸ್ಟ್ ಏನಂದ್ರೆ 69 ಏನಂತಂದ್ರೆ ಮೊದಲ ಬಾರಿಗೆ ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ ಇಲ್ಲೋ ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಓಕೆ, ಇದು ನಿಮ್ಗೆ ಆಲ್ರೆಡಿ ನಾನು ಹೇಳಿದೆ. ನಿಮ್ಗೆ ಪ್ರಪಂಚದ 2ನೇ ಕೇಂದ್ರ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಗ್ಲೆಂಡು, CBE ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಇದು ಪ್ರಪಂಚದ 2ನೇ ಅತ್ಯಂತ ಹಳೆಯ ಕೇಂದ್ರ ಬ್ಯಾಂಕ್ ಆಗಿದೆ. ಈ ಬ್ಯಾಂಕು ಸ್ಥಾಪನೆಯಾಗಿದ್ದು 1694ರಲ್ಲಿ ಸ್ಥಾಪನೆ ಆಗ್ತದ. 1694ರಲ್ಲಿ ಸ್ಥಾಪನೆ ಆಯಿತು. ಇದು ಪ್ರಪಂಚದ 2ನೇ ಅತ್ಯಂತ ಹಳೆಯ ಕೇಂದ್ರ ಬ್ಯಾಂಕ್ ಆಗಿದೆ. ಸೊ ಅದೇ ಥರ ಬೇರೆ ಬೇರೆ ದೇಶಗಳಿಗೆ ಯಾವ್ಯಾವ ಕೇಂದ್ರ ಬ್ಯಾಂಕ್ಗಳು ಇದಾವ್ರಿ, ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಯಾವ್ದ್ಯಾವ್ದು ಕೇಂದ್ರ ಬ್ಯಾಂಕುಗಳು ಇದಾವೆ ಅಂತೇಳಿ ನೋಡಿದಾಗ ನೋಡ್ರಿ, ನೆಕ್ಸ್ಟ್ ಏನಂತಂದ್ರೆ ಅದೇ ಥರ ಏನಂತಂದ್ರೆ ಅಮೇರಿಕಾ ದೇಶದ ಕೇಂದ್ರ ಬ್ಯಾಂಕ್ ಯಾವುದು ಅಂತಂದ್ರೆ ಫೆಡರಲ್ ಬ್ಯಾಂಕ್ ಆಫ್ ಅಮೇರಿಕಾ ಅಂತೇಳಿ ಕರಿತೀವಿ. ಅಮೇರಿಕಾ ದೇಶದ ಕೇಂದ್ರ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಫೆಡರಲ್ ಬ್ಯಾಂಕ್ ಆಫ್ ಅಮೇರಿಕಾ ಇದೆ. ನೋಡ್ರಿ, ಅಮೇರಿಕಾ ದೇಶದ ಕೇಂದ್ರ ಬ್ಯಾಂಕ್ ಯಾವುದಂದ್ರೆ ಫೆಡರಲ್ ಬ್ಯಾಂಕ್ ಆಫ್ ಅಮೇರಿಕಾ. ಓಕೆ, ಫೆಡರಲ್ ಬ್ಯಾಂಕ್ ಆಫ್ ಅಮೇರಿಕಾ. ಈ ಬ್ಯಾಂಕ್ ಸ್ಥಾಪನೆ ಆಗಿದ್ದು 1913ರಲ್ಲಿ ಸ್ಥಾಪನೆ ಆಗಿದೆ ರೀ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಚೀನಾ ದೇಶದ ಕೇಂದ್ರ ಬ್ಯಾಂಕ್ ಯಾವುದು? ಓಕೆ, ಚೀನಾ ದೇಶದ ಕೇಂದ್ರ ಬ್ಯಾಂಕು ಪೀಪಲ್ ಬ್ಯಾಂಕ್ ಆಫ್ ಚೈನಾ. ಯಾವಾಗ ಇದು ಸ್ಥಾಪನೆ ಆಗಿದ್ದು 1948 ಡಿಸೆಂಬರ್ 1ಕ್ಕೆ ಸ್ಥಾಪನೆ ಆಗ್ತದ ಪೀಪಲ್ ಬ್ಯಾಂಕ್ ಆಫ್ ಚೈನಾ. ಓಕೆ, ಇದು ಏನಂತಂದ್ರೆ ಚೀನಾ ದೇಶದ ಕೇಂದ್ರ ಬ್ಯಾಂಕ್ ಆಗಿದೆ, ಪೀಪಲ್ ಬ್ಯಾಂಕ್ ಆಫ್ ಚೈನಾ. ಅದೇ ಥರ ಏನಂತಂದ್ರೆ ಪಾಕಿಸ್ತಾನ ದೇಶದ ಕೇಂದ್ರ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ್ ಅಂತ ಕರಿತೀವಿ. ನೋಡಿ, ಸ್ಟೇಟ್ ಬ್ಯಾಂಕ್ SBP ಅಂತೇಳಿ ಹೇಳಿದ್ನಲ್ಲ ಆಗಲಿ, ಇಲ್ಲೇ ಬಂತು ನೋಡಿ ನಿಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ. ಇದು ಏನಂತಂದ್ರೆ 1948ಅಲ್ಲಿ ಸ್ಥಾಪನೆ ಆಗ್ಯದ. ಬಟ್ ಏನಂತಂದ್ರೆ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯ ಮಾಡಲಿಲ್ಲ. ಇದು ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯಾರಂಭ ಮಾಡಿದ್ದು ಯಾವಾಗಿಂದ ಅಂತ ಕೇಳಿದ್ರೆ ಇದು 1971ಇಂದ ಬಾಂಗ್ಲಾ ವಿಮೋಚನೆ ಆಗ್ತದಲ್ಲ, ಬಾಂಗ್ಲಾ ವಿಮೋಚನೆ ಆದ ನಂತರ ಏನಂತಂದ್ರೆ ಕೇಂದ್ರ ಬ್ಯಾಂಕ್ ಆಗಿ ಪಾಕಿಸ್ತಾನದ ಸೆಂಟ್ರಲ್ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನ. ಅದೇ ಥರ ನಮ್ಮ ದೇಶದ ಕೂಡ ಏನಂತಂದ್ರೆ ಒಂದು ಸೆಂಟ್ರಲ್ ಬ್ಯಾಂಕ್ ಇದೆ ರೀ. ಭಾರತ ದೇಶದ ಕೇಂದ್ರ ಬ್ಯಾಂಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ಓಕೆ, RBI ನಮ್ಮ ದೇಶದ ಕೇಂದ್ರ ಬ್ಯಾಂಕು. 1949ವರೆಗೆ 1949ರವರೆಗೆ RBIಯು ಮಯನ್ಮಾರ್ ಮತ್ತು ಬರ್ಮಾ, ಮಯನ್ಮಾರ್ ಅಂದರೂ ಒಂದೇ, ಬರ್ಮಾ ಅಂದರೂ ಒಂದೇ. ಅಂದಿನ ಬರ್ಮಾ, ಇಂದಿನ ಯಾವುದು ಅಂತಂದ್ರೆ ಮಯನ್ಮಾರ್. ಬರ್ಮಾ ದೇಶದ ಇಂದಿನ ಹೆಸರು ಏನು? ಮಯನ್ಮಾರ್ ಹಾಗೂ ಪಾಕಿಸ್ತಾನ ದೇಶಗಳ ಕೇಂದ್ರ ಬ್ಯಾಂಕುಗಳಾಗಿ ಕಾರ್ಯನಿರ್ವಹಿಸಿತು ನಮ್ಮ RBI. ಪಾಕಿಸ್ತಾನ ದೇಶ ಈ ಮಯನ್ಮಾರ್ ದೇಶಗಳು ಯಾವುದೇ ಥರ ಸೆಂಟ್ರಲ್ ಬ್ಯಾಂಕ್ಸ್ ಇರಲಿಲ್ಲ. ನಮ್ಮ ದೇಶದೇ ಅವ್ರದ್ದು ಸೆಂಟ್ರಲ್ ಬ್ಯಾಂಕ್ಸ್ ಆಗಿತ್ತು. ಎಲ್ಲಿವರೆಗೂ? ಅಪ್ ಟು 1949ವರೆಗೂ. ನೆಕ್ಸ್ಟ್ ನಮ್ಮ ದೇಶದಕ್ಕೆ ಏನಂತಂದ್ರೆ ಅವ್ರವ್ರು ಮಾಡ್ಕೊಳ್ತಾರೆ, ನಮಗಾಗ್ತದೆ ಭಾರತ ದೇಶದ. ನೆಕ್ಸ್ಟ್ ಅದೇ ಥರ ಏನಂತಂದ್ರೆ ಭಾರತ ದೇಶಕ್ಕೆ ಒಂದು ಕೇಂದ್ರ ಬ್ಯಾಂಕು ಬೇಕೆಂದು ಬ್ರಿಟಿಷರಲ್ಲಿ ಮನವಿ ಮಾಡಿಕೊಂಡ ವ್ಯಕ್ತಿ ಯಾರಂತಂದ್ರೆ ಡಾಕ್ಟರ್ BR ಅಂಬೇಡ್ಕರ್. ಆರ್ಡರ್ ಮಾಡಿದ್ರು, ಮನವಿ ಮಾಡಿದರು. ಆರ್ಡರ್ ಗಿಡರ್ ಇರಲಿಲ್ಲ ಅವಾಗ ಬ್ರಿಟಿಷರ ಕೈಯಾಗ. ಏನಿದ್ರು ಮನವಿ ಅಷ್ಟ, ರಿಕ್ವೆಸ್ಟ್ ಅಷ್ಟೇ ಇತ್ತು. ಅವಾಗ ಏನಂತಂದ್ರೆ ಒಂದು ಮಾತು ಹೇಳ್ತಾರೆ, 1918ರಲ್ಲಿ ಲಾರ್ಡ್ ಚೆಮ್ಸ್ಫರ್ಡ್ ಅಂತೇಳಿ, ಲಾರ್ಡ್ ಚೆಮ್ಸ್ಫರ್ಡ್ ಅಂತೇಳಿ ವೈಸ್ರಾಯರಿರ್ತಾರೆ. ಚೆಮ್ಸ್ಫರ್ಡ್ ಅಂತೇಳಿ ಯಾರು? ಚೆಮ್ಸ್ಫರ್ಡ್ ಅಂತೇಳಿ ವೈಸ್ರಾಯರು ಇರ್ತಾರೆ. ಲಾರ್ಡ್ ಚೆಮ್ಸ್ಫರ್ಡ್ ಅವರು ವೈಸ್ರಾಯ್ ಇದ್ದ ಸಂದರ್ಭದಲ್ಲಿ ಏನು ಮಾಡಿದರು ಗೊತ್ತಾ? ನೋಡ್ರಪ್ಪ ಚೆಮ್ಸ್ಫರ್ಡ್ ಕಾಕ, ನಾನೇನು ಸಾಮಾನ್ಯ ಮನುಷ್ಯ ಅಲ್ಲ. ವಿದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರ್ಥಶಾಸ್ತ್ರ ವಿಷಯದಲ್ಲಿ PhD ಪದವಿಯನ್ನು ಪಡ್ಕೊಂಡಿರುವಂಥ ವ್ಯಕ್ತಿ ನಾನಾಗಿದ್ದೀನಿ. ನನಗೂ ಕೂಡ ಏನಂದ್ರೆ ಆರ್ಥಿಕ ವ್ಯವಸ್ಥೆ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಯಾಕ್ರಿಯಪ್ಪ ಅಂತಂದ್ರೆ 1900 ನೋಡ್ರಿ ಇಲ್ಲಿ 1914ರಿಂದ 18ರವರೆಗೆ ಫಸ್ಟ್ WW ನಡೆದಿತ್ತು. WW ಅಂದರೆ ನೀ ಹೊಡಿ ನಾ ಹೊಡಿಯಲ್ಲ, ಫಸ್ಟ್ ವರ್ಲ್ಡ್ ವಾರ್ ನಡೆದಿತ್ತು. ನೆಕ್ಸ್ಟ್ 1915ರಿಂದ 17ರವರೆಗೆ ನಿಯರ್ಲಿ 3 ಇಯರ್ಸ್ ಏನಾಗಿರ್ತೈತೆ ಅಂತಂದ್ರೆ ಬರಗಾಲ ಆಗಿರುತ್ತೆ. ನೆಕ್ಸ್ಟ್ 1918ರಲ್ಲಿ ಪ್ಲೇಗ್ ರೋಗದ ಹಾವಳಿ, ಒಂದು ಪ್ಲೇಗ ರೋಗ. ಈ ಪ್ಲೇಗ ರೋಗ ಎದರಿಂದ ಬರುತ್ತೆ ಅಂತಂದ್ರೆ ಇಲಿಯಿಂದ ಬರುವಂಥದ್ದು ಪ್ಲೇಗ ರೋಗ. ಈ ಎಲ್ಲ ಕಾರಣದಿಂದ ಬಹಳಷ್ಟು ಏನಂತಂದ್ರೆ ಆರ್ಥಿಕ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರಿತು. ನಿಮ್ಗೆ ಆಲ್ರೆಡಿ ಕ್ವಶನ್ ಆಗ್ಯದ ನೋಡ್ರಿ, ವಿದೇಶದಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ PhD ಪದವಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ಭಾರತೀಯ ಯಾರು? RSI ಎಕ್ಸಾಮಿಗೆ ಕೇಳ್ಯಾರ ಇದನ್ನು. ಹೆಂಗೆ ಹೇಳಿವಲ್ ಡೈಲಾಗ್, ಅದ್ರ ಮೇಲೆ ಒಂದು ಕ್ವಶನ್ ಬರ್ತವೆ.
ಸೊ ಅದಕ್ಕೇನಂದ್ರೆ RSI ಎಕ್ಸಾಮಿಗೆ ಇದು ಆಗಿರುವಂಥದ್ದು. ಇಷ್ಟೆಲ್ಲ ಕಾರಣದಿಂದ ಆರ್ಥಿಕ ವ್ಯವಸ್ಥೆ ಹಾಳಾಗಿತ್ತು ನಮ್ಮದು. ಆರ್ಥಿಕ ವ್ಯವಸ್ಥೆ ಹಾಳಾಗಿದ್ದರಿಂದ ಅವರು ನಮ್ಮ ದೇಶಕ್ಕೆ ಒಂದು ಏನು ಬೇಕು, ಕೇಂದ್ರ ಬ್ಯಾಂಕ್ ಬೇಕಂತೇಳಿ ಬ್ರಿಟಿಷರಲ್ಲಿ ಮನವಿ ಮಾಡ್ತಾರೆ. ಪ್ಲಸ್ ಏನಂತಂದ್ರೆ ಅವ್ರು 1923 ಒಂದು ಕೃತಿಯನ್ನು ಬರೀತಾರೆ. ಅವರು ಯಾವ ಕೃತಿ ಅಂತಂದ್ರೆ ದಿ ಪ್ರಾಬ್ಲಮ್ಸ್ ಆಫ್ ರುಪೀಸ್, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಅಂತೇಳಿ ಕೃತಿ ಬರೀತಾರೆ. ದಿ ಪ್ರಾಬ್ಲಮ್ಸ್ ಆಫ್ ರುಪೀಸ್, ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಅಂತೇಳಿ ಕೃತಿಯನ್ನು ಬರೀತಾರೆ. ಈ ಕೃತಿ ಯಾವುದಕ್ಕೆ ಸಂಬಂಧಪಟ್ಟೈತಿಯಪ್ಪ ಅಂದರೆ ಇಂಡಿಯನ್ ಕರೆನ್ಸಿ ಆ್ಯಂಡ್ ಬ್ಯಾಂಕಿಂಗ್ ಸಿಸ್ಟಮ್ ಕುರಿತು ಉಲ್ಲೇಖ ಇದೆ. ಅಂತಂದ್ರೆ ನಮ್ಮ ಕರೆನ್ಸಿ ಸಿಸ್ಟಮ್ ಹೆಂಗಿದೆ, ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಯಾವ ಥರ ಇರಬೇಕು ಅನ್ನೋದರ ಕುರಿತು ಈ ಕೃತಿಯಲ್ಲಿ ಬರೆದಾರೆ. ಪ್ಲಸ್ ಏನು ಹೇಳ್ಯಾರ ಗೊತ್ತಾ, ಇದೇ ಕೃತಿಯಲ್ಲಿ ನಮ್ಮ ದೇಶಕ್ಕೆ ಒಂದು ಕೇಂದ್ರ ಬ್ಯಾಂಕು ಬೇಕಂತಂದ್ರೆ ಆ ಕೇಂದ್ರ ಬ್ಯಾಂಕಿನ ಕಾರ್ಯವೈಖರಿಗಳು ಹೇಗಿರಬೇಕು, ಯಾವ ಥರ ಕಾರ್ಯಾರಂಭ ಮಾಡಬೇಕು, ಯಾವ ಥರ ಕಾರ್ಯವೈಖರಿಗಳು ಇರಬೇಕು ಅಂಥೇಳಿ ಈ ಕೃತಿಯಲ್ಲಿ ಏನಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು, ಈ ಕೃತಿಯಲ್ಲಿ ಅಂಬೇಡ್ಕರ್ ಅವರು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ಕರೆನ್ಸಿ ಕುರಿತು ವಿವರಿಸಿದ್ದಾರೆ. ಪ್ಲಸ್ ಏನಂತಂದರೆ ಈ ಕೃತಿಯಲ್ಲಿ ಅಂಬೇಡ್ಕರ್ ಅವರು ದೇಶದ ಕೇಂದ್ರ ಬ್ಯಾಂಕಿನ ಕಾರ್ಯವೈಖರಿಗಳು ಹೇಗಿರಬೇಕೆಂದು ವಿವರಿಸಿದ್ದಾರೆ ಅಂಥೇಳಿ ಹೇಳಬೇಕು. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು, ಆವಾಗ ಬ್ರಿಟಿಷರಲ್ಲಿ ಮನವಿ ಮಾಡಿಕೊಂಡ್ರು ನಮಗೊಂದು ಏನು ಬೇಕು, ಸೆಂಟ್ರಲ್ ಬ್ಯಾಂಕ್ ಬೇಕು ಅಂತೇಳಿ ಮನವಿ ಮಾಡಿಕೊಂಡಾಗ ಆವಾಗ ಬ್ರಿಟಿಷರು ಒಂದು ಕಮಿಟಿಯನ್ನು ಫಾರ್ಮ್ಯಾಟ್ ಮಾಡ್ತಾರೆ, ಹಿಲ್ಟನ್ ಯಂಗ್ ಸಮಿತಿ. ಆ್ಯಕ್ಚುಲಿ ಅದರ ನೇಮ್ ಕಮಿಟಿ ನೇಮ್ ಇರೋದು ಏನಂತಂದ್ರೆ ರಾಯಲ್ ಕಮಿಟಿ ಫಾರ್ ಇಂಡಿಯನ್ ಕರೆನ್ಸಿ ಅಂಥೇಳಿ. ರಾಯಲ್ ಕಮಿಟಿ ಫಾರ್ ಇಂಡಿಯನ್ ಕರೆನ್ಸಿ. ಈ ಕಮಿಟಿಯ ಚೇರ್ಪರ್ಸನ್ ಇದ್ದವ್ರು ಯಾರು ಅಂತಂದ್ರೆ ಹಿಲ್ಟನ್ ಯಂಗ್ ಅಂತೇಳಿದ್ರು. ಬ್ರಿಟಿಷ್ ಉನ್ನತ ಏನಂತಂದ್ರೆ ಆರ್ಥಿಕ ತಜ್ಞರು. ಓಕೆ, ಆರ್ಥಿಕ ತಜ್ಞರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ನೇಮಕ ಮಾಡ್ತಾರೆ. ಆದ ಕಾರಣ ಅದೇ ಸಮಿತಿಗೆ ಏನು ಹೆಸರು ಬಂತು, ಹಿಲ್ಟನ್ ಯಂಗ್ ಸಮಿತಿ ಅಂತೇಳಿ ಬಂತು. ಆದರೆ ಅದರ ಹಿಲ್ಟನ್ ಯಂಗ್ ಸಮಿತಿ ಅಲ್ಲ, ಕನ್ನಡ ಆಥರ್ ಬುಕ್ ಒಳಗೆಲ್ಲ ಹಿಲ್ಟನ್ ಯಂಗ್ ಸಮಿತಿ ಅಂತ ಕೊಟ್ಟಿದ್ದಾರೆ. ಬಟ್ ಏನಂತಂದ್ರೆ ಈ ಇಂಗ್ಲೀಷ್ ವರ್ಜಿನ್ ಬುಕ್ ಎಲ್ಲ ನೋಡಿದಾಗ ಏನಂತಂದ್ರೆ ರಾಯಲ್ ಕಮಿಟಿ ಫಾರ್ ಇಂಡಿಯನ್ ಕರೆನ್ಸಿ ಅಂತೇಳಿ ಕೊಟ್ಟಿದ್ದಾರೆ ಹಿಂದಿಯಲ್ಲಿ ಕೂಡ. ಓಕೆ ರೈಟ್. ಹಾಗಾದರೆ ನೇಮಕ ಆಗಿದ್ದು 1920 ಏನಂತಂದ್ರೆ ಈ ಕಮಿಟಿಯನ್ನು ನೇಮಕ ಮಾಡ್ತಾರೆ, ರಾಯಲ್ ಕಮಿಟಿ ಫಾರ್ ಇಂಡಿಯನ್ ಕರೆನ್ಸಿ ಏನಂತಂದ್ರೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೇಮಕ ಆಗಿದ್ದು ರಾಯಲ್ ಕಮಿಟಿ ಫಾರ್ ಇಂಡಿಯನ್ ಕರೆನ್ಸಿ ಆಗಬೇಕು. ರಾಯಲ್ ಕಮಿಟಿ ಇಂಡಿಯನ್ ಕರೆನ್ಸಿ ಫಾರ್ ಆಗ್ಯದ, ರಾಯಲ್ ಕಮಿಟಿ ಫಾರ್ ಇಂಡಿಯನ್ ಕರೆನ್ಸಿ ಆಗಬೇಕು. ಇದು ಇಂಡಿಯನ್ ಕರೆನ್ಸಿ, ರಾಯಲ್ ಕಮಿಟಿ ಫಾರ್ ಇಂಡಿಯನ್ ಕರೆನ್ಸಿ ಅಂತ ಕರಿತೀವಿ. ಓಕೆ, ಹಾಗಾದರೆ ಇದು ನೇಮಕ ಆಗಿದ್ದು 1920 ಒಳಗೆ ನೇಮಕ ಆಗ್ತದ. ಇದು ವರದಿ ನೀಡಿದ್ದು ಯಾವಾಗ ಅಂದ್ರೆ 1926 ವರದಿ ನೀಡುತ್ತೆ. ಇದು ಈ ಸಮಿತಿಯ ವರದಿ ಅಂತೆ ನೋಡ್ರಿ 1926 ವರದಿ ನೀಡುತ್ತಲ್ಲ. ಈ ಸಮಿತಿಯ ವರದಿಯಂತೆ 1934 RBI ಕಾಯ್ದೆ ಜಾರಿಗೆ ಬಂತು. 1934 RBI ಕಾಯ್ದೆ ಜಾರಿ. ನಿಮ್ಮ ಕ್ವಶನ್ ಕೇಳ್ತಾರೆ, ಈ ಕೆಳಗಿನ ಯಾವ ಕಾಯ್ದೆ ಅನ್ವಯ RBI ಸ್ಥಾಪನೆ ಆಯಿತು? 1920 ಕಾಯ್ದೆ, 1934 ಕಾಯ್ದೆ, 1915 ಕಾಯ್ದೆ, 1934 RBI ಕಾಯ್ದೆ ಅಂತ ಕೊಡ್ತಾನೆ ನಿಮ್ಗೆ. ಅವಾಗ ನಿಮ್ಗೆ ಸರಿಯಾದ ಉತ್ತರ ಏನಾಗಬೇಕು, 1934 RBI ಕಾಯ್ದೆ ಅನ್ವಯ RBI ಸ್ಥಾಪನೆ ಆಗುತ್ತೆ. ನೋಡ್ರಿ, ಈ ಕಾಯ್ದೆ ಅನ್ವಯ ಭಾರತದಲ್ಲಿ RBI ಸ್ಥಾಪನೆ ಆಯಿತು. ಯಾವುದು? 1934 RBI ಆ್ಯಕ್ಟ್ ಅನ್ವಯ, RBI ಆ್ಯಕ್ಟ್ ಅಥವಾ RBI ಕಾಯ್ದೆ ಅನ್ವಯ ಭಾರತದಲ್ಲಿ ಏನು ಮಾಡ್ತಾರೆ, RBI ಸ್ಥಾಪನೆ ಆಗುತ್ತೆ. ಹಾಗಾದರೆ RBI ಯಾವಾಗ ಸ್ಥಾಪನೆ ಆಯಿತು ನೋಡ್ರಿ? RBI ಸ್ಥಾಪನೆ ಆಗಿದ್ದು ಯಾವಾಗ ಅಂತಂದ್ರೆ RBI ಸ್ಥಾಪನೆ 1935 ಏಪ್ರಿಲ್ 1ಕ್ಕೆ RBI ಸ್ಥಾಪನೆ ಆಗ್ತದ. ಇದು ಏನಂತಂದ್ರೆ ಗೌರ್ಮೆಂಟ್ ಬ್ಯಾಂಕಲ್ಲ, ಇದು 5 ಕೋಟಿ ಮೂಲ ಬಂಡವಾಳದೊಂದಿಗೆ ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆ ಆಗಿತ್ತು. ನೋಡ್ರಿ, ಇಲ್ಲಿ 5 ಕೋಟಿ ಮೂಲ ಬಂಡವಾಳದೊಂದಿಗೆ ಸ್ಥಾಪನೆ ಆಗಿತ್ತು. ಈ 5 ಕೋಟಿ ಬಂಡವಾಳ ಒಬ್ಬರದೇ ಇರಲಿಲ್ಲ. ಇದರೊಳಗೇನಂತಂದ್ರೆ 5 ಲಕ್ಷ ಷೇರುಗಳು ಇದ್ದುವಂತೆ. ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆ ಆಯಿತು. 1 ಶೇರು = 100 ರೂಪೀಸ್ ಇತ್ತು ಅಂತೆ. 1 ಶೇರ್ ವ್ಯಾಲ್ಯೂಸ್ ಎಷ್ಟಾಗಿತ್ತು? 100 ರೂಪೀಸ್ ಇತ್ತು. ಎಲ್ಲರೂ ಏನಂತಂದ್ರೆ ಶೇರ್ ಅಂತಂದರೆ ಎಲ್ಲರೂ ಪಾಲ್ ಮಾಡೋದು, ಎಲ್ಲರೂ ಒಂದು ಕಡೆ ದುಡ್ಡನ್ನು ಸೇರಿಸೋದ್ರ ಮೂಲಕ ಏನು ಮಾಡಿದರು, ಈ ಬ್ಯಾಂಕನ್ನು ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ RBIನ ಮೊದಲ ಕೇಂದ್ರ ಕಚೇರಿ ಎಲ್ಲಿ ಇತ್ತಂದ್ರೆ ಕಲ್ಕತ್ತಾದಲ್ಲಿ ಇದರ ಕೇಂದ್ರ ಕಚೇರಿ ಇತ್ತು. ಕಲ್ಕತ್ತಾದಲ್ಲಿ RBIನ ಕೇಂದ್ರ ಕಚೇರಿ ನೋಡ್ತೀವಿ. ನೆಕ್ಸ್ಟ್ ಏನು ಮೊದಲ ಕೇಂದ್ರ ಕಚೇರಿ ಇತ್ತು ಅಲ್ಲಿ ಇತ್ತು.
ನೆಕ್ಸ್ಟ್ ಈ ಆರ್ ಬಿ ಐನ ಕೇಂದ್ರ ಕಚೇರಿನ ಏನು ಮಾಡ್ತಾರೆ 1937ನಲ್ಲಿ ಕಲ್ಕತ್ತಾ ಟು ಏನು ಮಾಡಿದರು, ಮುಂಬೈಗೆ ಏನು ಮಾಡಿದರು, ಕಲ್ಕತ್ತಾದಿಂದ ಮುಂಬೈಗೆ ಏನು ಮಾಡಿದ್ರು, ವರ್ಗಾಯಿಸಲಾಯಿತು. 1937ನಲ್ಲಿ ವರ್ಗಾವಣೆ ಮಾಡ್ತಾರೆ. ನೆಕ್ಸ್ಟ್ ಬರೋದು ಆರ್ ಬಿ ಐನ ಕೆಲವೊಂದು ವಲಯಗಳು ಅಂತೇಳಿ ಬರ್ತಾವ್ರಿ, ಜೋನ್ಸ್. ಆರ್ ಬಿ ಐನ ವಲಯಗಳು ಅಂತ ಕರಿತೀವಿ ಅಥವಾ ಜೋನ್ಸ್ ಅಂತ ಕರಿತೀವಿ. ಆರ್ ಬಿ ಐನ ಜೋನ್ಸ್ ಎಷ್ಟಿದಾವ್ರಿ ಅಂತಂದ್ರೆ 4 ಮೂಲೆಗೆ 4 ಇದಾವ್ರಿ ಆರ್ ಬಿ ಐನ ವಲಯಗಳು. ಉತ್ತರದಲ್ಲಿ ದೆಹಲಿ, ನೆಕ್ಸ್ಟ್ ಏನಂತಂದ್ರೆ ಈ ಕಡೆ ಪೂರ್ವಕ್ಕೆ ಕಲ್ಕತ್ತಾ, ನೆಕ್ಸ್ಟ್ ಚೆನ್ನೈ, ಇಲ್ಲಿ ಬರಬೇಕು ಚೆನ್ನೈ ಆ್ಯಕ್ಚುಲಿ. ನೆಕ್ಸ್ಟ್ ಏನಂತಂದ್ರೆ ಈ ಕಡೆ ಯಾವುದು, ಮುಂಬೈ. 4 ದಿಕ್ಕಿನಲ್ಲಿ ಏನಂದ್ರೆ 4 ಏನಂತಂದ್ರೆ ಕೇಂದ್ರ ಜೋನ್ಗಳು ಅಥವಾ ವಲಯಗಳು ಕಂಡುಬರುತ್ತೆ. ಆರ್ ಬಿ ಐನ ವಲಯಗಳು ಎಷ್ಟಿದಾವ್ರಿ ಅಂತ ಕೇಳಿದ್ರೆ 4 ವಲಯಗಳು ಕಂಡುಬರುತ್ತವೆ ಆರ್ ಬಿ ಐನ. ಇದಾದ ನಂತರ ನೆಕ್ಸ್ಟ್ ಬರೋದು ಆರ್ ಬಿ ಐ ಏನಂತಂದ್ರೆ ಸುಮಾರು 19 ಏನಂತಂದ್ರೆ ಪ್ರಾದೇಶಿಕ ಕಚೇರಿಗಳನ್ನು ಒಳಗೊಂಡಿದೆ. ಎಷ್ಟು ಪ್ರಸ್ತುತ ಆರ್ ಬಿ ಐ ಏನಂದ್ರೆ 19 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. 19 ಏನಂತಂದ್ರೆ ಪ್ರಾದೇಶಿಕ ಕಚೇರಿಗಳನ್ನು ಆರ್ ಬಿ ಐ ಹೊಂದಿದೆ. ನೆಕ್ಸ್ಟ್ ಏನಂತಂದ್ರೆ 19 ಪ್ರಾದೇಶಿಕ ಕಚೇರಿಗಳಿದ್ದಾವೆ. ಮತ್ತೇನಂತಂದ್ರೆ ಇತರೆ ಏನಂತಂದ್ರೆ 8 ಕಚೇರಿಗಳನ್ನು ನೋಡ್ತೀವಿ ನಾವು. ಇತರೆ 8 ಏನು ಪ್ರಾದೇಶಿಕ ಕಚೇರಿಗಳು 19 ಅದಾವ, ಮತ್ತು ಇತರೆ 8 ಕಚೇರಿಗಳನ್ನು ನೋಡ್ತೀವಿ ನಾವು. ಇತರೆ 8 ಕಚೇರಿಗಳನ್ನು ನೋಡ್ತೀವಿ. ನಮ್ಮ ಬೆಂಗಳೂರಿನಲ್ಲಿ ಕೂಡ, ಕರ್ನಾಟಕದ ಬೆಂಗಳೂರಿನಲ್ಲಿ ಸಹ ಆರ್ ಬಿ ಐನ ಪ್ರಾದೇಶಿಕ ಕಚೇರಿ ನಾವು ಏನಂತಂದ್ರೆ ಇರೋದನ್ನು ನಾವು ನೋಡ್ತೀವಿ ಇಲ್ಲಿ ಬೆಂಗಳೂರಿನಲ್ಲಿ. ನೆಕ್ಸ್ಟ್ ಆರ್ ಬಿ ಐ ಯಾವಾಗ ರಾಷ್ಟ್ರೀಕರಣ ಆಯ್ತಪ್ಪ? ಆರ್ ಬಿ ಐ ರಾಷ್ಟ್ರೀಕರಣ ನೋಡ್ರಿ ಇಲ್ಲಿ. ಆರ್ ಬಿ ಐನ ರಾಷ್ಟ್ರೀಕರಣ ಯಾವಾಗಾಯಿತು ಅಂತ ಕೇಳಿದ್ರೆ 1949. ಓಕೆ, ಜನವರಿ 1ಕ್ಕೆ ಏನಂದ್ರೆ ರಾಷ್ಟ್ರೀಕರಣ ಆಯಿತು. 1949 ಜನವರಿ 1ಕ್ಕೆ ಏನಾಗುತ್ತೆ, ರಾಷ್ಟ್ರೀಕರಣ ಆಗುತ್ತೆ. ಹಾಗಾದರೆ ರಾಷ್ಟ್ರೀಕರಣ ನೋಡ್ರಿ 1949 ಆರ್ ಬಿ ಐ ನಿಯಂತ್ರಣ ಕಾಯ್ದೆ ಅನ್ವಯ, ಆರ್ ಬಿ ಐ ನಿಯಂತ್ರಣ ಕಾಯ್ದೆ ಅನ್ವಯ ಆರ್ ಬಿ ಐನ ಏನು ಮಾಡ್ಲಾಗ್ತದ, ರಾಷ್ಟ್ರೀಕರಣ ಮಾಡ್ಲಾಗ್ತದ. ನೆಕ್ಸ್ಟ್ ಆಗಿದ್ದ ಆರ್ ಬಿ ಐ ರಾಷ್ಟ್ರೀಕರಣ ಆದಾಗ ಯಾರಿದ್ರಪ್ಪ, ಆರ್ ಬಿ ಐನ ಗವರ್ನರ್ಗಳು ಯಾರಿದ್ರಪ್ಪ ಅಂತ ಕೇಳಿದ್ರೆ ಸಿ ಡಿ ದೇಶ್ಮುಖ್ ಅಂತೇಳಿ ಇರ್ತಾರೆ. ಓಕೆ, ಆರ್ ಬಿ ಐನ ಗವರ್ನರ್ ಯಾರಿದ್ರು, ಸಿ ಡಿ ದೇಶ್ಮುಖ್ ಅನ್ನೋರು ಏನಂದ್ರೆ ಆರ್ ಬಿ ಐನ ಗವರ್ನರ್ ಇದ್ರು. ಈಗ ಏನಂತಂದ್ರೆ ಆರ್ ಬಿ ಐನ ಗವರ್ನರ್ಗಳ ಬಗ್ಗೆ ನೋಡಬೇಕು. ಇಂಪಾರ್ಟೆಂಟ್ ಆಗಿರುವಂಥ ಇಲ್ಲಿವರೆಗೆ ಎಷ್ಟು ಅಂತಂದ್ರೆ 25 ಜನ ಆರ್ ಬಿ ಐನ ಗವರ್ನರ್ಗಳಾಗಿದ್ದಾರೆ. ಅದ್ರ ಕುರಿತು ಏನಂತಂದ್ರೆ ಡೀಟೇಲ್ ಆಗಿ ನೋಡೋಣ. ಓಕೆ, ಹಾಗಾದ್ರೆ ಆರ್ ಬಿ ಐನ ಗವರ್ನರ್ಗಳನ್ನು ಯಾರು ನೇಮಕ ಮಾಡ್ತಾರೆ ರೀ ಅಂತೇಳಿ ಕೇಳ್ತಾರೆ ನಿಮಗೆ. ಗವರ್ನರ್ ಆಗಿರ್ಬೇಕಂದ್ರೆ ಏನೇನು ಆಗ್ಬೇಕು ರೀ ಸರ? ಏನಂತಂದ್ರೆ ಭಾರತದ ಪ್ರಜೆ ಆಗಿರಬೇಕು. ಅವ ಏನಂತಂದ್ರೆ ಪಾಗಲಾಗಿರಬಾರ್ದು. ಪಾಗಲ್ ಅಂದ್ರೆ ಗೊತ್ತಾಗೋದಲ್ಲ, ಹುಚ್ಚಾಗಿರಬಾರ್ದು, ಮಾನಸಿಕವಾಗಿ ಅಸ್ತವ್ಯಸ್ತನಾಗಿರಬಾರ್ದು, ಮತ್ತೇನಾಗಿರಬಾರ್ದು ಅವನು. ಮತ್ತೇನಂತಾರೆ ಉನ್ನತವಾಗಿರುವಂಥ ಆರ್ಥಿಕ ತಜ್ಞನಾಗಿರಬೇಕು. ಮತ್ತು ಪಿ ಎಮ್ ಆಫೀಸ್ ಕಣ್ಣಿಗೆ ಏನಂತಂದ್ರೆ ಅವನೇನಂತಂದ್ರೆ ಒಳ್ಳೆಯ ಆರ್ಥಿಕ ತಜ್ಞ ಅಂತೇಳಿ ಅನಿಸ್ಕೊಂಡಿರಬೇಕು. ಮತ್ತೇನಂದ್ರೆ ಏಜ್ ಏನಂತಂದ್ರೆ ಮೋರ್ ದೆನ್ ಏನಂತಂದ್ರೆ 60+ ಆಗಿರಬೇಕು. ನಮ್ಮಂಥ ಯಂಗ್ಗಳಿಗೆ ಏನಂತಂದ್ರೆ ಆರ್ ಬಿ ಐ ಗವರ್ನರ್ಗಳು ಕೊಟ್ಟರೆ ಬಿಟ್ಟಿವೆ, ನಾವು ಆರ್ ಬಿ ಐನ ಮಾರ್ಕೊಂಡು ತಿಂದುಬಿಡ್ತೀವಿ. ಸೊ ಅದಕ್ಕೆ ಏನಂದ್ರೆ ಕೊಡೋಂಗಿಲ್ಲ, ಬುಡ್ಡಗಳಿಗೆ ಕೊಡ್ತಾರೆ. ಬುಡ್ಡಗಳು ಅಂತಂದ್ರೆ ಏಜ್ ಇದ್ದವರಿಗೆ, ಹಿರಿಯ ನಾಗರಿಕರಿಗೆ ಏನಂತಂದ್ರೆ ಆರ್ ಬಿ ಐ ಗವರ್ನರನ್ನಾಗಿ ಮಾಡ್ತಾರೆ. ಓಕೆ, ಹಾಗಾದ್ರೆ ಯಾರು ನೇಮಕ ಮಾಡ್ತಾರೆ ರೀ ಆರ್ ಬಿ ಐ ಗವರ್ನರ್ಗಳನ್ನು ಯಾರು ನೇಮಕ ಮಾಡ್ತಾರೆ ಅಂತ ಕೇಳಿದ್ರೆ ಕೇಂದ್ರ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ. ಓಕೆ, ಕೇಂದ್ರ ಹಣಕಾಸು ಸಚಿವಾಲಯದ ಶಿಫಾರಸಿನ ಮೇರೆಗೆ ಪಿ ಎಮ್ ಆಫೀಸ್ನವರು ಅಥವಾ ಪಿ ಎಮ್ ಪ್ರಧಾನಮಂತ್ರಿ ಕಚೇರಿಯವರು ಇವರನ್ನು ನೇಮಕ ಮಾಡ್ತಾರೆ. ಹಾಗಾದ್ರೆ ಇವ್ರ ಅಧಿಕಾರ ಅವಧಿ ಎಷ್ಟು ರೀ ಅಂತ ಕೇಳಿದ್ರೆ ಇವ್ರ ಅಧಿಕಾರ ಅವಧಿ ಕನಿಷ್ಠ 3 ವರ್ಷ ಇರುತ್ತೆ. ಗರಿಷ್ಠ ಎಷ್ಟಪ್ಪ ಅಂತ ಕೇಳಿದ್ರೆ ಗರಿಷ್ಠ 5 ವರ್ಷ ಇರುತ್ತೆ. IS ಕ್ವಶನ್ ಕೇಳ್ಯಾರ ಸ್ನೇಹಿತರೆ. ಆರ್ ಬಿ ಐನ ಗವರ್ನರ್ಗಳ ಕನಿಷ್ಠ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದಲ್ಲಿ ಕನಿಷ್ಠ. ಅಲ್ಲಿ ಆಪ್ಷನ್ಸಲ್ಲಿ 3 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ ಕೊಟ್ಟಿದ್ದ. ಅವಾಗ ಇದು ಹೆಂಗೆ ಮಾಡೋದು ನೋಡಿದ್ರೆ ಮಾಸ್ತ್ರ ಕನಿಷ್ಠ 3 ಅಂತಾನೆ, ಗರಿಷ್ಠ 5. ಅಲ್ಲಿ ಕರೆಕ್ಟ್ ಕ್ವಶನ್ ಓದಬೇಕು. ಕನಿಷ್ಠ ಕೇಳಿದ್ದಾರೆ, ಕನಿಷ್ಠ ಅಂದ್ರೆ 3 ವರ್ಷ ಆಗಬೇಕು. ಆರ್ ಬಿ ಐ ಗವರ್ನರ್ ಗರಿಷ್ಠ ಅಧಿಕಾರ ಅವಧಿ ಎಷ್ಟು ಅಂತ ಕೇಳಿದ್ರೆ ಗರಿಷ್ಠ ಅಧಿಕಾರ ಅವಧಿ ಇರುತ್ತೆ ಅವ್ರದ್ದು. ಎಷ್ಟು ವರ್ಷ ಅಂತ ಕೇಳಿದ್ರೆ 5 ವರ್ಷ. ಈಗೇನಂತಂದ್ರೆ ಮುಂದಿನ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಇರೋದರಿಂದ ಈಗ ನಾನು ಇಲ್ಲೇ ಕ್ಲಾಸ್ ಸ್ಟಾಪ್ ಮಾಡಬೇಕಾಗ್ತದೆ. ಇವತ್ತಿನ ಕ್ಲಾಸ್ ನೋಟ್ಸ್ ಏನಂತಂದ್ರೆ ನಿಮಗೆ ಏನಂತಂದ್ರೆ ಸುನಿಲ್ ಸರ್ ಎಕನಾಮಿಕ್ಸ್ ಟೆಲಿಗ್ರಾಮ್ ಚಾನಲಲ್ಲಿ ಸಿಗ್ತದೆ, ಅಲ್ಲಿ ತಗೊಳ್ಬೋದು. ನೆಕ್ಸ್ಟ್ ಏನಂತಂದ್ರೆ ಮುಂದಿನ ತರಗತಿಯಲ್ಲಿ ಕಂಟಿನ್ಯೂ ನಾಳೆ ಸೇಮ್ ಟೈಮಿಂಗ್. ಓಕೆ, ಧನ್ಯವಾದಗಳು.